ಜೈ ಹಿಂದ್ ಸ್ನೇಹಿತರೆ, ಟಿಇಟಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಒಂದು ಮ್ಯಾರಥಾನ್ ಕ್ಲಾಸ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರವುಳ್ಳಂತಹ ಒಂದು ಮ್ಯಾರಥಾನ್ ಕ್ಲಾಸ್. ಸೊ ಇದೊಂದೇ ವಿಡಿಯೋವನ್ನು ನೋಡಿದ್ರೆ ನೀವು ಖಂಡಿತವಾಗಿಯೂ ಕನ್ನಡದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳು, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಮ್ಯಾರಥಾನ್ ಕ್ಲಾಸನ್ನು ಶುರು ಮಾಡ್ತಿದ್ದೀವಿ. ಈ ಮ್ಯಾರಥಾನ್ ಕ್ಲಾಸ್ನ ವಿಶೇಷತೆ ಏನು ಕೇಳಿದ್ರೆ, ಇದರಲ್ಲಿ ವರ್ಣಮಾಲೆ, ಸಮಾಸಗಳು, ಸಂಧಿಗಳು, ತದ್ದಿತಾಂತಗಳು, ಕೃದಂತಗಳು, ದ್ವಿರುಕ್ತಿಗಳು, ಜೋಡು ನುಡಿಗಳು, ಅನುಕರಣವ್ಯಗಳು, ತತ್ಸಮ ತದ್ಭವ, ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪಗಳು, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯ, ಲೇಖನ ಚಿಹ್ನೆ, ಅವ್ಯಯಗಳು, ನಾಮಪದಗಳು, ಹೀಗೆ ಪ್ರತಿಯೊಂದು ಅಂಶಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯಗಳನ್ನು ಸಿಂಪಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ, ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೀವಿ, ಪ್ರಮುಖ ಅಂಶಗಳನ್ನ ಚರ್ಚೆ ಮಾಡಿದ್ದೀವಿ ಮತ್ತು ಪ್ರತಿ ಅಧ್ಯಾಯದ ಕೊನೆಗೆ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ಕೂಡ ನೋಡಿದ್ದೀವಿ. ಸೊ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ನಿಮಗೆ 100% ಕನ್ನಡ ಗ್ರಾಮರ್, ಕನ್ನಡ ವ್ಯಾಕರಣದ ಸಂಪೂರ್ಣವಾದಂಥ ಅಂಶಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡಿ ಸ್ನೇಹಿತರೆ, ಮೊದಲಿಗೆ ವರ್ಣಮಾಲೆಗಳು ಅಥವಾ ವರ್ಣಮಾಲೆ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನು ನಾವು ನೋಡ್ತೀವಿ. ಕನ್ನಡದ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 49. ಸೊ ಕನ್ನಡ ವರ್ಣಮಾಲೆಯನ್ನು ಪ್ರಮುಖವಾಗಿ ಸ್ವರಗಳು, ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು, ಯೋಗವಾಹಕಗಳು ಅಂತ ವಿಂಗಡಣೆ ಮಾಡ್ತೀವಿ. ಸ್ವರಗಳು ಎಷ್ಟಿದ್ದಾವೆ? 13 ಸ್ವರಗಳಿದ್ದಾವೆ. ವ್ಯಂಜನಗಳು 34 ಮತ್ತು ಯೋಗವಾಹಕಗಳು 2 ಇದ್ದಾವೆ. ಸೊ ಸ್ವರಗಳಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ 2 ಭಾಗ ಮಾಡ್ತೀವಿ. ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ಈ 6 ಹ್ರಸ್ವ ಸ್ವರಗಳು ಯಾವುದು ಅಂತ ನೋಡ್ತಾ ಹೋದರೆ, ಆ, ಇ, ಉ, ರು, ಎ, ಉ ಇವು 6 ಹ್ರಸ್ವ ಸ್ವರಗಳು. ಇನ್ನು 7 ದೀರ್ಘ ಸ್ವರಗಳು ಆ, ಇ, ಉ, ಎ, ಐ, ಓ, ಔ. ನೋಡಿ ಇಲ್ಲಿ ಐ ಇದೆಯಲ್ಲ, ಐ ಇದು ದೀರ್ಘ ಸ್ವರವಾಗಿ ಇದು ಮಾಡುತ್ತೆ. ಇದನ್ನು ಸಂಧ್ಯಕ್ಷರ ಅಂತ ಹೇಳ್ತೀವಿ, ಅದು ಮುಂದೆ ನೋಡೋಣ. ಇದು ಆ್ಯಕ್ಚುಲಿ ಸ್ವರದ ಅಡಿಯಲ್ಲಿ ಬರುತ್ತೆ. ಇನ್ನು ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತೇಳಿ 2 ಪ್ರಮುಖವಾಗಿ ವಿಂಗಡಣೆ ಮಾಡ್ತೀವಿ. ವರ್ಗೀಯ ವ್ಯಂಜನ 34, ಅವರ್ಗೀಯ ವ್ಯಂಜನ 9. ವರ್ಗೀಯ ವ್ಯಂಜನದಲ್ಲಿ ನೋಡಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಬರುತ್ತೆ. ನೋಡಿ ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ವರ್ಗೀಯ ವ್ಯಂಜನದಲ್ಲಿ ನೋಡಿ ಕ, ಖ, ಖ, ಗ, ಚ, ಜ, ಟ, ಡ, ತ, ದ, ಪ, ಬ ಇವು 10 ಅಲ್ಪಪ್ರಾಣ ವರ್ಗೀಯ ವ್ಯಂಜನಗಳು. ಖ, ಘ, ಛ, ಝ, ಠ, ಡ, ಥ, ಧ, ಫ, ಭ ಇವು 10 ಮಹಾಪ್ರಾಣ ವರ್ಗೀಯ ವ್ಯಂಜನಗಳು. ಅನುನಾಸಿಗಳು ಇದೆ ಞ, ಞ, ಣ, ನ, ಮ 5 ಇದಾವೆ ಇವು. ಅವರ್ಗೀಯ ವ್ಯಂಜನಗಳು ಒಟ್ಟು 9. ಯ, ರ, ಲ, ವ, ಶ, ಶ, ಸ, ಹ, ಳ 9 ಅವರ್ಗೀಯ ವ್ಯಂಜನಗಳು. ಅನುಸ್ವಾರ ಮತ್ತು ವಿಸರ್ಗ ಒಂದೊಂದಿದೆ. ಅಮ್ಮಹ ಅಂತ ನಾವು ಹೇಳ್ತೀವಲ್ಲ, ಅಮ್ಮಹದ ಈ 1 0 ಮತ್ತು 2 ಚುಕ್ಕಿಗಳು, ಅನುಸ್ವಾರ ವಿಸರ್ಗಗಳು ಒಟ್ಟು 2 ಇದ್ದಾವೆ. ಇವುಗಳನ್ನು ಯೋಗವಾಹಕಗಳು ಅಂತ ಕರಿತೀವಿ. ಸೊ ಇದಿಷ್ಟು ಸಂಕ್ಷಿಪ್ತವಾಗಿ ವರ್ಣಮಾಲೆಯ ಕುರಿತಾದ ಮಾಹಿತಿ. ಇನ್ನು ಇದರ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ. ಆ ಇಂದ ಅಮ್ಮಹವರೆಗೆ ಸ್ವರಗಳ ಜೊತೆ ಕೂಡಿಕೊಂಡು ಹೋಗುವ ಅಕ್ಷರಗಳು ಯೋಗವಾಹಗಳು. ಅಮ್ಮಹ ಇದೆಯಲ್ಲ, ಇದು ಯೋಗವಾಹ. ಅವುವರೆಗೆ ಸ್ವತಂತ್ರ ಸ್ವರಗಳಿವು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನಗಳು. ಉದಾಹರಣೆ ಕ ಪ್ಲಸ್ ಆ, ಕ ಈ ರೀತಿ. ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಾಕ್ಷರಗಳು ಹ್ರಸ್ವ ಸ್ವರಗಳು. ನಾವು ಹೇಳಿದ್ವಲ್ಲ, ಹ್ರಸ್ವ ಸ್ವರಗಳು ಅಂತ ಹೇಳಿದ್ವಲ್ಲ, ಅ, ಇ, ಉ ಇವು. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳು ದೀರ್ಘ ಸ್ವರಗಳು. 7 ಇದ್ದಾವೆ. ಆ, ಇ ಇವೆಲ್ಲ ಇದಾವಲ್ಲ ಇವು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಪ ಪ್ರಾಣಗಳು. 10 ಇದ್ದಾವೆ. ಖ, ಗ, ಛ, ಜ ಇವು 10 ಇದ್ದಾವೆ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣಗಳು. ಇವು ಕೂಡ 10 ಇದ್ದಾವೆ. ಖ, ಘ, ಛ, ಝ ಇವು.
ನಾಸಿಕದ ಸಹಾಯದಿಂದ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅನುನಾಸಿಕಗಳು 5 ಇದ್ದಾವೆ. ಞ ಞ ಣ ನ ಮ. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಅಂತ ಕರಿತೀವಿ. ಗುಣಿತಾಕ್ಷರ ಈ ರೀತಿ ಇರುತ್ತೆ. ಕ ಪ್ಲಸ್ ಅ ಕ, ಕ, ಕ ಪ್ಲಸ್ ಆ ಕ, ಇವು ಕಾಗುಣಿತ ಅಂತ ನಾವೇನು ಕರಿತೀವಲ್ಲ, ಇವು ಗುಣಿತಾಕ್ಷರಗಳು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಸಂಯುಕ್ತ ಅಕ್ಷರವನ್ನು ಒತ್ತಕ್ಷರ ಅಂತ ಕರಿತೀವಿ. ಉದಾಹರಣೆಗೆ ಒತ್ತು, ತಾಗೆ ತಾ ಒತ್ತು ಸೇರಿ, ಒತ್ತು ಸೇರಿ ಆಗುವಂಥ ಅಕ್ಷರಗಳು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. ಇವು ವರ್ಣಮಾಲೆಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು. ಈಗ ಮಾದರಿ ಪ್ರಶ್ನೆಗಳನ್ನು ನೋಡೋಣ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಎಕ್ಸಾಮಲ್ಲಿ. ಸೊ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳ ಸಂಖ್ಯೆ ಕೇಳಬಹುದು. ಸರಿಯಾದ ಉತ್ತರ 13. ಕನ್ನಡದ ವರ್ಣಮಾಲೆಯಲ್ಲಿನ ಸ್ವರಗಳ ಸಂಖ್ಯೆ 13. ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಆಕಾರದಲ್ಲಿ ಉಚ್ಚರಿಸುವಂಥ ಸ್ವರಾಕ್ಷರಗಳಿಗೆ ಏನಂತ ಕರಿತೀವಿ? ಸೊ ಇದಕ್ಕೆ ಋಸ್ವಸ್ವರ ಅಂತ ಕರಿತೀವಿ. ಋಸ್ವಸ್ವರ. ತ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ತ ವರ್ಗ, ತ ತ ದ ದ ನ. ನ ಅನುನಾಸಿಕ ಅಂದರೆ ನಾಸಿಕದ ಸಹಾಯದಿಂದ, ನಾಸಿಕದ ಸಹಾಯದಿಂದ, ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರ ಅನುನಾಸಿಕ. ಫ ಭ ಇವು ಯಾವ ರೀತಿಯ ಅಕ್ಷರಗಳಾಗಿವೆ? ಫ ಮತ್ತು ಭ. ಸರಿಯಾದ ಉತ್ತರ ಇವು ಮಹಾಪ್ರಾಣಾಕ್ಷರಗಳು. ಅದೇ ಪ ಬ ಕೊಟ್ಟಿದ್ರೆ ಅಲ್ಪ ಪ್ರಾಣಾಕ್ಷರಗಳಾಗ್ತಿದ್ವು. ಫ ಬ ಇರೋದ್ರಿಂದ ಮಹಾಪ್ರಾಣಾಕ್ಷರಗಳು. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಗುಣಿತಾಕ್ಷರ ಅಂತ ಕರಿತೀವಿ. ನಾವು ಇದನ್ನು ಸಾಮಾನ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಕಾಗುಣಿತ ಅಂತ ಕೂಡ ಕರಿತೀವಿ. ಸೊ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಇರುವಂತಹ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವಂತಹ ಪದಗಳನ್ನು ಬರೆಯಿರಿ. ಸ್ವರಗಳು 13 ಇದೆ. ಯೋಗವಾಗಗಳು ಎಷ್ಟಿದ್ದಾವೆ? ಸೊ ಯೋಗವಾಗಗಳು 2. ಯಾವ್ದ್ಯಾವುದು? ಅಂ ಮತ್ತೆ ಅಹ. ಮ ಬ ವರ್ಗದಲ್ಲಿ ಬರುವಂತಹ ಅನುನಾಸಿಕ. ಹಾಗಾದ್ರೆ ಞ ಯಾವುದು? ಸೊ ನೋಡಿ, ಯ ಞ ಕ ವರ್ಗದಲ್ಲಿ ಬರುವಂತಹ ಅನುನಾಸಿಕ. ಕ ದ ಬ ಅಲ್ಪ ಪ್ರಾಣವಾದರೆ ಘ ಢ ಥ ಏನು? ಸೊ ಘ ಢ ಥ ಮಹಾಪ್ರಾಣ. ಬಾ ಅನ್ನೋದು ಗುಣಿತಾಕ್ಷರವಾದರೆ ದ ಅನ್ನೋದು ಏನು? ಸೊ ದ ಅನ್ನೋದು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ಞ ಞ ಣ ನ ಮ ಇವು ಅನುನಾಸಿಕಗಳಾದರೆ ಯಾರ ಲಾವ ಏನಿವು? ಸೊ ಯಾರ ಲಾವು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಾಕ್ಷರಗಳು ಅಥವಾ ಅವರ್ಗೀಯ ವ್ಯಂಜನಗಳು. ಅಪ್ಪ ಇದು ಸಜಾತಿಯ ಸಂಯುಕ್ತಾಕ್ಷರವಾದರೆ, ಸಜಾತಿಯ ಒತ್ತಕ್ಷರ ಇಲ್ಲಿದ್ರೆ ಅಸ್ತ್ರ ಅನ್ನೋದೇನು? ಸೊ ಅಸ್ತ್ರ ಅನ್ನೋದು ವಿಜಾತಿಯ ಸಂಯುಕ್ತಾಕ್ಷರ. ದೀರ್ಘ ಸ್ವರಗಳು ದ್ವಿಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ. ಹಾಗಾದರೆ ಹೃಸ್ವ ಸ್ವರಗಳು ಏಕಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ. ಕ ಗ ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಜ ಅನ್ನೋದೇನು? ಮಹಾಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನಗಳು 25 ಇದೆ. ಅವರ್ಗೀಯ ವ್ಯಂಜನಗಳು ಎಷ್ಟಿದೆ? ಅವರ್ಗೀಯ ವ್ಯಂಜನಗಳು 9 ಇದೆ. ಸ್ನೇಹಿತರೆ ನೋಡಿ, ಇದೆಲ್ಲವನ್ನು ನಾನು ಪ್ರಾರಂಭದಲ್ಲಿ ಆ ಒಂದು ವರ್ಣಮಾಲೆಯ ನಕ್ಷೆಯನ್ನು ಕೊಟ್ಟು ಹೇಳಬೇಕಾದ್ರೆ ಇದೆಲ್ಲವನ್ನು ವಿವರಿಸಿದ್ದೆ. ಅದರ ಮೇಲೆ ಬಂದಿರುವಂಥ ಪ್ರಶ್ನೆಗಳು. ಆ ಇ ಉ ದೀರ್ಘ ಸ್ವರಗಳಾದರೆ ಅ ಇ ಉ ರು ಎಂಥ ಸ್ವರಗಳು? ಹೃಸ್ವ ಸ್ವರಗಳು. ಹೃಸ್ವ ಸ್ವರಗಳು. ಸೊ ಇದಿಷ್ಟು ಬಹಳ ಪ್ರಮುಖವಾಗಿ ವರ್ಣಮಾಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಚಾರಗಳು, ಅಂಶಗಳು ಮತ್ತು ಕೇಳುವಂಥ ಪ್ರಶ್ನೆಗಳು. ಇನ್ನು ನಾವು ಸಮಾಸಗಳಿಗೆ ಹೋಗೋಣ. ಇಂಪಾರ್ಟೆಂಟ್ ಟಾಪಿಕ್ ಇದು, ಸಮಾಸ. ಸೊ ಸಮಾಸ ಅಂದ್ರೆ ಏನು? 2 ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರ ಸೇರಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆ ಸಮಾಸ. ಸೊ ಇಲ್ಲಿ ಸಮಾಸದಲ್ಲಿ 2 ಪದಗಳಿರ್ತವೆ, ಗಮನಿಸಿ. ಸಮಾಸದಲ್ಲಿ ಸಮಾಸ ಮಾಡಿದಾಗ 2 ಪದಗಳಿರಬೇಕು, 2 ಪದಗಳಿರ್ತವೆ. ಸೊ ಮೊದಲ ಪದಕ್ಕೆ ಪೂರ್ವ ಪದ ಅಂತ ಕರಿತೀವಿ,
ಎರಡನೇ ಪದಕ್ಕೆ ಉತ್ತರ ಪದ ಅಂತ ಕರಿತೀವಿ. ಸೊ ಸಮಾಸವನ್ನು ಸಂಕ್ಷಿಪ್ತವಾಗಿ ಅದರ ವಿಧಗಳನ್ನು ನೋಡ್ತಾ ಹೋದರೆ, ಸಮಾಸದ ಬಗ್ಗೆ ಸಂಕ್ಷಿಪ್ತ ವಿಧಗಳ ಬಗ್ಗೆ ಅದೇನು ಅಂತ ನೋಡ್ತಾ ಹೋದರೆ, ತತ್ಪುರುಷ ಸಮಾಸ, ಅಲ್ಲಿ ಪೂರ್ವ ಪದ ನಾಮಪದವಾಗಿರುತ್ತೆ, ಉತ್ತರ ಪದ ಕೂಡ ನಾಮಪದವಾಗಿರುತ್ತೆ. ಆದರೆ ಉತ್ತರ ಪದ ಪ್ರಧಾನವಾಗಿರುವಂಥ ಸಮಾಸ ಇದು. ಕರ್ಮಧಾರೆಯ ಸಮಾಸದಲ್ಲಿ ಪೂರ್ವ ಪದ ಗುಣವಾಚಕವಾಗಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಸಂಖ್ಯಾವಾಚಕ ಆಗಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ಅಂಶಿ ಸಮಾಸದಲ್ಲಿ ಅಂಶ ಅಂಶಿ ಇರುತ್ತೆ, ಅಂಶಾಂಶಿ ಸಂಬಂಧ ಇರುತ್ತೆ. ನಾನು ವಿವರಿಸ್ತೀನಿ ನಿಮಗೆ. ಅಂಶಾಂಶಿ ಸಂಬಂಧ ಇರುವಂಥದ್ದು ಅಂಶಿ ಸಮಾಸದಲ್ಲಿ. ದ್ವಂದ್ವ ಸಮಾಸದಲ್ಲಿ ಎಲ್ಲ ಪದಗಳ ಅರ್ಥವೂ ಕೂಡ ಪ್ರಧಾನವಾಗಿರುತ್ತೆ. ಎಲ್ಲ ಪದಗಳ ಅರ್ಥ ಅಂದರೆ 3-4 ಪದಗಳಿರ್ತವೆ, ಎಲ್ಲ ಪದಗಳ ಅರ್ಥನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಉತ್ತರ ಪದ ಆಗಲಿ, ಪೂರ್ವ ಪದ ಆಗಲಿ, ಅಥವಾ ಯಾವುದೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಇಂಪಾರ್ಟೆಂಟ್ ಅಂತ. ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ನಾಮಪದವಾಗಿರುತ್ತೆ ಮತ್ತು ಉತ್ತರ ಪದ ಕ್ರಿಯಾಪದವಾಗಿರುತ್ತೆ. ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ನಾಮಪದವಾಗಿರುತ್ತೆ ಮತ್ತು ಉತ್ತರ ಪದ ಕ್ರಿಯಾಪದವಾಗಿರುತ್ತೆ. ಇನ್ನು ಬಹುರ್ವೀಹಿ ಸಮಾಸ, ಪೂರ್ವ ಪದ ಮತ್ತು ಉತ್ತರ ಪದವನ್ನು ಜೋಡಿಸಿ ಬರೆದಾಗ ಇನ್ನೊಂದು ಯಾವುದೋ ಒಂದು ಅರ್ಥ ಕೊಡುವಂಥ ಪದ ಬರುತ್ತೆ, ಅನ್ಯ ಪದ, ಮೂರನೇ ಪದ. ಈ ಮೂರನೇ ಪದ ಅಥವಾ ಅನ್ಯ ಪದ ಪ್ರಧಾನವಾಗಿರುವ ಸಮಾಸವೇ ಬಹುವ್ರೀಹಿ ಸಮಾಸ. ನಾನು ವಿವರಿಸ್ತೀನಿ ನಿಮಗೆ. ಸೊ ಗಮಕ ಸಮಾಸ ಅಂದರೆ ಪೂರ್ವ ಪದ ಸರ್ವನಾಮವಾಗಿ ಅಥವಾ ಕೃದಂತವಾಗಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ಓಕೆನಾ? ಸೊ ಇದಿಷ್ಟು ಸಮಾಸದ ವಿಧಗಳು, ಅದರ ಸಂಕ್ಷಿಪ್ತ ವಿವರಣೆ. ಸಮಾಸವನ್ನು ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇ ಸಮಾಸ ತತ್ಪುರುಷ ಸಮಾಸ. ಇದಕ್ಕೆ ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರೀತಾರೆ. ಷಷ್ಠಿ ತತ್ಪುರುಷ ಸಮಾಸ ಯಾಕಂತೇಳಿ ನೋಡೋಣ. ಸೊ ತತ್ಪುರುಷ ಸಮಾಸದಲ್ಲಿ ಆಗಲೇ ಹೇಳಿದಾಗೆ ಪೂರ್ವ ಪದ ನಾಮಪದ ಆಗಿರುತ್ತೆ, ಉತ್ತರ ಪದ ನಾಮಪದ, ಉತ್ತರ ಪದ ಕೂಡ ನಾಮಪದ ಆಗಿರುತ್ತೆ. ಆದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಸೊ ನಾಮಪದ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ, ಸ್ಥಳ, ಪ್ರಾಣಿಗಳ ಹೆಸರು. ಉದಾಹರಣೆಗೆ ರಾಮ, ಮನೆ, ಮರ, ಬೆಟ್ಟ, ಈ ಥರ. ಸೊ ಇಲ್ಲಿ ನಾವು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯನ್ನು ನೋಡ್ತಾ ಹೋದರೆ ಬೆಟ್ಟದಾವರೆ, ಬೆಟ್ಟದ ತಾವರೆ. ಬೆಟ್ಟ ಅನ್ನೋದು ಕೂಡ ನಾಮಪದ, ತಾವರೆ ಅನ್ನೋದು ಕೂಡ ನಾಮಪದ. ಇಲ್ಲಿ ತಾವರೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲಿನ ತಾವರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಾವರೆ ಅನ್ನೋದೇ ಇಂಪಾರ್ಟೆಂಟ್. ತಲೆ ನೋವು, ತಲೆಯಲ್ಲಿ ನೋವು, ನೋವು ಅನ್ನೋದು ಇಂಪಾರ್ಟೆಂಟು. ಪೂದೋಟ, ಹೂವಿನ ತೋಟ, ತೋಟ ಅನ್ನೋದು ಇಂಪಾರ್ಟೆಂಟು. ಸ್ವಾಮಿಗೆ ದ್ರೋಹ, ಸ್ವಾಮಿ ದ್ರೋಹ ಅನ್ನೋದು ಸ್ವಾಮಿಗೆ ದ್ರೋಹ, ದ್ರೋಹ ಅನ್ನೋದು ಇಂಪಾರ್ಟೆಂಟು. ದನದ ಹರಣ, ದನ ಹರಣ, ಹರಣ ಇಂಪಾರ್ಟೆಂಟು. ಪರರ ದನ, ಧನ ಅನ್ನೋದು ಇಂಪಾರ್ಟೆಂಟು. ದೈವದ ಭಕ್ತಿ, ಭಕ್ತಿ ಅನ್ನೋದು ಇಂಪಾರ್ಟೆಂಟು. ಕಾಲಿನ ಬಳೆ, ಬಳೆ ಅನ್ನೋದು ಇಂಪಾರ್ಟೆಂಟ್. ನೋಡಿ ಇಲ್ಲಿ 2 ಪದಗಳು ಸೇರಿ ಸಮಾಸ ಆಗ್ತವೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಎಲ್ಲ ಪದಗಳಲ್ಲಿಯೂ ಕೂಡ 2 ನಾಮಪದಗಳು ಸೇರಿ ಪದಗಳು ಸಮಾಸ ಆಗಿದೆ. ಆದರೆ ಉತ್ತರ ಪದದ, ನಾನೆಲ್ಲ ರೌಂಡ್ ಮಾಡಿರೋದು ನೋಡಿ, ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ಇದು ತತ್ಪುರುಷ ಸಮಾಸ. ಸೊ ನೀವು ಆಗಲೇ ಹೇಳಿದ್ವಿ ನಾವು ಷಷ್ಠಿ ತತ್ಪುರುಷ ಸಮಾಸ ಅಂತೇಳಿ. ಸೊ ಯಾಕೆ ಸರ್ ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ ಕೇಳಿದ್ರೆ, ಇಲ್ಲಿ ಪ್ರತಿ ಪದದ ಪೂರ್ವ ಪದ ಕೊನೆಯಲ್ಲಿ ಆ ಇಂದ ಅಂತ್ಯಗೊಂಡು ಬೆಟ್ಟದ, ಆ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಹಾಗಾಗಿ ಬೆಟ್ಟದ ಅಥವಾ ಹೂವಿನ, ದನದ, ಪರರ, ದೈವದ, ತುಂಬ ಸಾರಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ಷಷ್ಠಿ ತತ್ಪುರುಷ ಸಮಾಸ ಅಂತ ಕೂಡ ಕರೀತಾರೆ. ಸೊ ಎರಡನೇ ಸಮಾಸ ವಿವರಣಾತ್ಮಕವಾಗಿ ನೋಡೋಣ. ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಪೂರ್ವ ಪದ ಗುಣವಾಚಕ ಆಗಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ಗುಣವಾಚಕ ಪ್ಲಸ್ ನಾಮಪದ, ಗುಣವಾಚಕ ಪ್ಲಸ್ ನಾಮಪದ ಇರುವಂತಹ ಸಮಾಸ ಇದು. ಸೊ ಗುಣವಾಚಕ ಅಂದ್ರೆ ಏನು ಅದು ಗೊತ್ತಿರ್ಬೇಕು ನಮಗೆ. ವಸ್ತುಗಳ ಗುಣ, ಸ್ವಭಾವ, ರೀತಿಯನ್ನು ತಿಳಿಸುವ ಪದಗಳು. ಉದಾಹರಣೆಗೆ ಕೆಂಪು, ದೊಡ್ಡ, ಹಿರಿದು, ಕರಿಯ, ಬಿಳಿಯ, ಈ ರೀತಿ ಹೇಳ್ತಲ್ಲ ಅದು. ಉದಾಹರಣೆಗಳನ್ನ ನೋಡೋಣ. ನೋಡಿ, ಇಮ್ಮಾವು, ಇನಿದು ಮಾವು, ಇನಿದು ಮಾವು. ಹೊಸಗನ್ನಡ, ಹೊಸತು ಕನ್ನಡ. ಕಟ್ಟೇಕಾಂತ, ಕಡಿದು ಏಕಾಂತ. ನೋಡಿ ಕಟ್ಟೇಕಾಂತ ಹೆಂಗ್ ಬಿಡಿಸಿ ಬರಿಬೇಕು, ಕಡಿದು ಏಕಾಂತ. ನಲ್ಗುದುರೆ, ನಲ್ಲಿತು ಕುದುರೆ. ನೋಡಿ ಇಲ್ಲಿ ಎಲ್ಲ ಕಡೆ ಪೂರ್ವಪದ ಗುಣವಾಚಕ ಇದೆ.
ದಿವ್ಯ ಶರಾಳಿ, ದಿವ್ಯವಾದ ಶರಾಳಿ. ಅತಿ ಕುಟಿಲ, ಅತಿಯಾದ ಕುಟಿಲ, ಅತಿಯಾದ ಪ್ಲಸ್ ಕುಟಿಲ. ಮೆಲ್ವಾತು, ಮೆಲ್ಲಿತು ಮಾತು ಅಥವಾ ಮೆಲುವಾದ ಪ್ಲಸ್ ಮಾತು. ಪೆರ್ಮರ, ಪಿರಿಯ ಮರ ಆಗಬೇಕಿತ್ತು, ಪಿರಿಯ ಮರ, ಪೆರ್ಮರ. ಹೆಮ್ಮರ, ಹಿರಿದು ಮರ. ಹೆದ್ದೊರೆ, ಹಿರಿದು ಪ್ಲಸ್ ತೊರೆ. ಪೆರ್ಮಗ, ಪಿರಿದು ಪ್ಲಸ್ ಮಗ, ಪೆರ್ಮಗ. ಸೊ ಈ ರೀತಿಯಾಗಿ ನೋಡಿ, ಇಲ್ಲಿ ಗುಣವಾಚಕ ಇದೆ, ಗುಣವಾಚಕ ಇದೆ ಮತ್ತು ನಾಮಪದ ಇದೆ. ಗುಣವಾಚಕ ಮತ್ತು ನಾಮಪದ ಬಂದು ಸೇರಿ ಆಗುವಂಥ ಸಮಾಸವೇ ಕರ್ಮಧಾರೆಯ ಸಮಾಸ. ಇನ್ನು ದ್ವಿಗು ಸಮಾಸ. ದ್ವಿಗು ಅನ್ನೋದ್ರಲ್ಲೇ ಇದೆ. ದ್ವಿಗು ಅಂದರೆ ಸಂಖ್ಯಾವಾಚಕ. ಪೂರ್ವಪದ ಸಂಖ್ಯಾವಾಚಕವಾಗಿರುತ್ತೆ, ಉತ್ತರ ಪದ ಆ್ಯಸ್ ಯೂಶುವಲ್ ನಾಮಪದ ಆಗಿರುತ್ತೆ. ಸಂಖ್ಯೆಯನ್ನು ಹೇಳುವಂಥ ಪದಗಳು ಸಂಖ್ಯಾವಾಚಕ ಅಂದರೆ ಉದಾಹರಣೆಗೆ 1 2 3 4 5 6 ಆ ರೀತಿ ಸಪ್ತಮಿ ಆ ಥರ ಎಲ್ಲ ಹೇಳ್ತೀವಲ್ಲ ಅದು. ಉದಾಹರಣೆಗಳನ್ನು ನೋಡ್ತಾ ಹೋದರೆ ಮೂಗಾವುದ, ಮೂಗಾವುದ, 3 ಪ್ಲಸ್ ಗಾವುದ. ಸಪ್ತ ಸ್ವರಗಳು, ಸಪ್ತ ಪ್ಲಸ್ ಸ್ವರಗಳು ಈ ರೀತಿ ಹೇಳ್ಬೋದು, ಅಥವಾ ಸಪ್ತಗಳಾದ ಸ್ವರಗಳು. ಮುಕ್ಕಣ್ಣು, 3 ಪ್ಲಸ್ ಕಣ್ಣು. ಷಟ್ಕೋನ, ಷಟ್ ಪ್ಲಸ್ ಕೋನ ಇಲ್ಲಿದೆ. ಎಣ್ದೆಸೆ, 8 ಪ್ಲಸ್ ದೆಸೆ, ಎಣ್ದೆಸೆ. ಏಕಾಕ್ಷ, ಏಕ ಪ್ಲಸ್ ಅಕ್ಷ, ಒಗ್ಗಟ್ಟು ನೋಡಿ, 1 ಪ್ಲಸ್ ಕಟ್ಟು ಒಗ್ಗಟ್ಟು. ನಾಕಾಳು, 4 ಪ್ಲಸ್ ಆಳು, ಅದು 4 ಪ್ಲಸ್ ಆಳು 4 ಆಳು, ನಾಕಾಳು. ಇಲ್ಲಿ ಏನಿದೆ ಪೂರ್ವಪದದಲ್ಲಿ ನೋಡಿ, ಪೂರ್ವಪದವನ್ನು ಅಬ್ಸರ್ವ್ ಮಾಡಿ ನೀವು. ಪೂರ್ವಪದ ಸಂಖ್ಯಾವಾಚಕ ಇದೆ, 3 ಸಪ್ತ, 3 ಏಕ, 1 4 8 ಷಟ್. ಸೊ ಈ ರೀತಿ ಸಂಖ್ಯಾವಾಚಕ ಪ್ಲಸ್ ನಾಮಪದ ಬಂದು ಸಮಾಸ ಆದ್ರೆ ಅದು ದ್ವಿಗು ಸಮಾಸ. ಇನ್ನು ಅಂಶಿ ಸಮಾಸ. ಇಲ್ಲಿ ಅಂಶಾಂಶಿ ಸಂಬಂಧ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಅಂದರೆ ಪೂರ್ವಪದ ಅಂಶವಾಗಿರುತ್ತೆ, ಉತ್ತರ ಪದ ಅಂಶಿ ಸಂಬಂಧವನ್ನು ಹೊಂದಿರುತ್ತೆ. ಅಂಶ ಅಂದರೆ ಒಂದು ಭಾಗ ಅಂತೇಳಿ, ಉದಾಹರಣೆಗೆ ಕಾಲು, ತಲೆ ಈ ರೀತಿ. ಅಂಶಿ ಅಂದರೆ ಒಂದು ಭಾಗದಲ್ಲಿ ಮತ್ತೊಂದು ಭಾಗ ಅಂತ. ಉದಾಹರಣೆಗೆ ಹಿಂಗಾಲು, ಮುಂಗಾಲು, ಹಿಂದಲೆ, ಮುಂದಲೆ ಈ ರೀತಿ ನೋಡಿ, ಕಾಲಿನ ಭಾಗ ಇದು ಹಿಂಗಾಲು. ಮುಂಗಾಲು ಕೂಡ ಅಷ್ಟೇ, ಹಿಂದೆಲೆ ಮತ್ತು ಮುಂದಲೆ ಕೂಡ ತಲೆಯ ಒಂದು ಭಾಗ. ಹಾಗಾದರೆ ಉದಾಹರಣೆಗಳನ್ನು ನೋಡೋಣ, ಬಿಡಿಸಿ ಬರೆಯೋದನ್ನು ಕೂಡ ನೋಡೋಣ. ಸಮಾಸ ಕ್ರಿಯೆಯನ್ನು ಹೆಂಗೆ ಮಾಡಬೇಕು ಅಂತೇಳಿ. ಕಡೆಗಣ್ಣು, ಕಡೆ ಹಣ್ಣು, ಕಡೆ ಹಣ್ಣು ನೋಡಿ, ಕಣ್ಣ ಕಡೆ. ಅಂಗೈ, ಕೈಯ ಅಡಿ. ನಡುರಾತ್ರಿ, ರಾತ್ರಿಯ ಪ್ಲಸ್ ನಡು. ಹಿಂದಲೆ, ತಲೆಯ ಪ್ಲಸ್ ಹಿಂದೆ. ಮುಂಗೈ, ಕೈಯ ಪ್ಲಸ್ ಮುಂದೆ. ಮುಂಗಾಲು, ಕಾಲಿನ ಪ್ಲಸ್ ಮುಂದೆ. ಮುಂದಲೆ, ತಲೆಯ ಪ್ಲಸ್ ಮುಂದೆ. ನಟ್ಟಡವಿ, ಅಡವಿಯ ಪ್ಲಸ್ ನಡು. ಹಿಂಗಾಲು, ಕಾಲಿನ ಪ್ಲಸ್ ಹಿಂದೆ. ತುದಿ ಬೆರಳು, ಬೆರಳಿನ ಪ್ಲಸ್ ತುದಿ. ಕೆಳದುಟಿ, ತುಟಿಯ ಪ್ಲಸ್ ಕೆಳಗೆ. ತುದಿ ಮೂಗು, ಮೂಗಿನ ಪ್ಲಸ್ ತುದಿ. ನೋಡಿ ಈ ರೀತಿ ಏನಾಗುತ್ತೆ ಕೇಳಿದ್ರೆ ಅಂಶಾಂಶಿ ಸಂಬಂಧ ಇರುತ್ತೆ. ಅಂದರೆ ಒಂದು ಅಂಶ ಇನ್ನೊಂದು ಅಂಶಿ ಇರುತ್ತೆ. ಅಂದರೆ ಒಂದು ಅಂಶ ಅಂದರೆ ಒಂದು ಭಾಗ ಇರುತ್ತೆ, ಆ ಭಾಗದಲ್ಲಿ ಇನ್ನೊಂದು ಭಾಗ ಇರುತ್ತೆ, ಆ ಥರ. ಇನ್ನು ದ್ವಂದ್ವ ಸಮಾಸ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದ ಇದ್ದು ಎಲ್ಲ ಪದಗಳ ಅರ್ಥನೂ ಕೂಡ ಪ್ರಧಾನವಾಗಿರುತ್ತೆ. ಯಾವುದನ್ನು ಕೂಡ ನೆಗ್ಲಿಸಬಲ್ ಅಲ್ಲ, ಎಲ್ಲವೂ ಕೂಡ ಇಂಪಾರ್ಟೆಂಟೇ ಅಂತ ಹೇಳ್ಬೋದು. ಉದಾಹರಣೆಗೆ ಗಿರಿವನ ದುರ್ಗಗಳು, ಮಾದ್ರ ಮಾಗದ ಯಾದವರು, ಹನುಮ ಭೀಮರಾಯರು. ಕರಿ ತುರಗ ರಥ, ಪಾರ್ಥ ಭೀಮರು, ಭೀಮ ಅರ್ಜುನರು, ಲವಕುಶರು, ಕೆರೆ ಕಟ್ಟೆ ಬಾವಿಗಳು, ರಾಮ ಲಕ್ಷ್ಮಣರು, ಸೂರ್ಯಚಂದ್ರರು. ಇದನ್ನು ಪ್ರತಿ ಹೆಸರನ್ನ ಬೇರೆ ಬೇರೆಯಾಗಿ ಬಿಡಿಸಿ ಬರೆದ್ರಾಯ್ತು, ತುಂಬ ಈಸಿ. ಗಿರಿವನ ದುರ್ಗಗಳು ಈ ರೀತಿ ಆಗುತ್ತೆ, ಗಿರಿಯು ವನವು ದುರ್ಗವು. ಮಾದ್ರ ಮಾಗದ ಯಾದವರು, ಮಾದ್ರರು ಮಾಗದರು ಯಾದವರು. ಕೆರೆ ಕಟ್ಟೆ ಬಾವಿಗಳು, ಕೆರೆಯು ಕಟ್ಟೆಯು ಬಾವಿಗಳು. ಸೊ ಈ ರೀತಿ ಪ್ರತಿಯೊಂದನ್ನು ಬಿಡಿಸಿ ಬರಿತೀವಿ. ಪ್ರತಿಯೊಂದು ನಾಮಪದ ಆಗಿರುತ್ತೆ ಮತ್ತು ಎಲ್ಲದೂ ಇಂಪಾರ್ಟೆಂಟ್. ಉದಾಹರಣೆಗೆ ಹನುಮನು, ಭೀಮನು, ರಾಮನು ಎಲ್ಲ ನಾಮಪದನೂ ಇಂಪಾರ್ಟೆಂಟ್. ಇಲ್ಲಿ ಪಾರ್ಥನು, ಭೀಮನು ಎಲ್ಲದೂ ಇಂಪಾರ್ಟೆಂಟ್ ಅಂತೇಳಿ. ಹಾಗಾಗಿ ಇದಕ್ಕೆ ದ್ವಂದ್ವ ಸಮಾಸ ಅಂತ ಕರಿತೀವಿ. ಇನ್ನು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ನೋಡಿ, ಇಲ್ಲಿ ಪೂರ್ವಪದ ನಾಮಪದ ಆಗಿರುತ್ತೆ ಮತ್ತು ಉತ್ತರ ಪದ ಕ್ರಿಯಾಪದವಾಗಿರುತ್ತೆ. ಭಾಷೆಯಲ್ಲಿ ಕ್ರಿಯೆಯನ್ನು ಅಥವಾ ಕಾರ್ಯವನ್ನು ತಿಳಿಸುವಂತಹ ಪದಗಳು ಆಕ್ಷನ್ ವರ್ಡ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಆಕ್ಷನ್ ವರ್ಡ್ಸ್, ಕ್ರಿಯೆಯನ್ನು ತಿಳಿಸುವಂಥ ಪದಗಳೇ ಕ್ರಿಯಾಪದಗಳು. ಉದಾಹರಣೆಗೆ ತೆರೆ, ಮುಚ್ಚು, ಏರಿಸು, ಕೇಳಿ, ಬರೆಯುತ್ತಾನೆ, ನೋಡುತ್ತಾನೆ ಇವೆಲ್ಲವೂ ಕೂಡ ಕ್ರಿಯಾಪದಗಳಾಗಿವೆ.
ಇವೆಲ್ಲವೂ ಕೂಡ ಕ್ರಿಯಾಪದಗಳಾಗಿವೆ. ನೋಡಿ, ಕ್ರಿಯಾ ಸಮಾಸಕ್ಕೆ ಉದಾಹರಣೆ ನೋಡ್ತಾ ಹೋದರೆ ಮೈ ಮುಚ್ಚು, ಮೈಯನ್ನು ಪ್ಲಸ್ ಮುಚ್ಚು. ನೋಡಿ, ನಾಮಪದ ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ. ಮೈ ಮುಚ್ಚು, ಮೈಯನ್ನು ಪ್ಲಸ್ ಮುಚ್ಚು. ಅದೇ ರೀತಿ ಕೈಗೊಳ್ಳುವುದು, ಕೈಯನ್ನು ಪ್ಲಸ್ ಕೊಳ್ಳುವುದು. ಕೈಯಾನು, ಕೈಯನ್ನು ಪ್ಲಸ್ ಆನು. ಬಿಲ್ಗೊಂಡು, ಬಿಲ್ಲನ್ನು ಪ್ಲಸ್ ಕೊಂಡು. ಕಣ್ದೆರೆ, ಕಣ್ಣನ್ನು ಪ್ಲಸ್ ತೆರೆ. ನೋಡಿ, ತೆರೆ ಅನ್ನೋದು ಮುಚ್ಚು, ತೆರೆ, ಆನು. ಸಾಕ್ಷಿ ಮಾಡಿ, ಸಾಕ್ಷಿಯನ್ನು ಮಾಡಿ. ಹೊಗೆದೋರು, ಹೊಗೆಯನ್ನು ತೋರು. ಕಣ್ಣಿನಿಂದ ಕೆಡು, ಕಣ್ಗೆಡು, ಕಂಗೆಡು. ಬಲಕ್ಕೆ ಬಂದು, ಬಲ ಬಂದು. ಸೊಲ್ಲನ್ನು ಕೇಳಿ, ಸೊಲ್ಗೇಳಿ. ಇವೆಲ್ಲ ಪದಗಳು ಕೂಡ ಕ್ರಿಯಾಪದಗಳಾಗಿದ್ದಾವೆ. ಪೂರ್ವಪದ ನಾಮಪದ ಆಗಿದೆ. ಅಂತಹ ಸಮಾಸಕ್ಕೆ ಏನಂತೀವಿ? ಕ್ರಿಯಾ ಸಮಾಸ ಅಂತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅದು ಅನ್ಯ ಪದ ಪ್ರಧಾನವಾಗಿದ್ದರೆ, 3ನೇ ಪದ ಪ್ರಧಾನವಾಗಿದ್ದರೆ ಅದಕ್ಕೆ ನಾವು ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಹಣೆಗಣ್ಣ, ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವನು. ಹಣೆಗಣ್ಣ ಯಾರು? ಶಿವ. 3ನೇ ಪದ ಅರ್ಥ ಪ್ರಧಾನ ಇಲ್ಲಿ, ಶಿವ. ಮುಕ್ಕಣ್ಣ, 3 ಪ್ಲಸ್ ಕಣ್ಣುಳ್ಳವನು, ಮುಕ್ಕಣ್ಣ ಯಾರು? ಶಿವ. ದಿನಪಸುತ, ಯಾರು ದಿನಪನ ಸುತನೋ ಆತನೇ ದಿನಪಸುತ, ಯಾರು? ಕರ್ಣ. ಈ ರೀತಿ ನೋಡಿ. ಧನಜ ರಿಪು, ಧನಜ ರಿಪು ಅಂದ್ರೆ ಯಾರು? ಧನಜರಿಗೆ ರಿಪು ಆದವನು, ಕೃಷ್ಣ. ಮಹೀಪತಿ, ಮಹಿಗೆ ಪತಿಯಾದವನು ಯಾರು? ಮಹೀಪತಿ ಯಾರು? ರಾಜ. ಮುಕ್ಕಣ್ಣ, 3 ಕಣ್ಣುಳ್ಳವನು, ಮುಕ್ಕಣ್ಣ ಶಿವ. ನಾಣಿಲಿ, ನಾಣಿಲಿ ಅಂದರೆ ನಾಚಿಕೆ ಇಲ್ಲದವನು ಯಾರು? ಅವನು ನಾಚಿಕೆ ಇಲ್ಲದವನು ಅಂತ ನಾಣಿಲಿ ಅಂದರೆ. ಮುರನ ಅರಿಯವನು ಯಾರು ಕೇಳಿದ್ರೆ ಮುರಾರಿ. ಚಕ್ರವನ್ನು ಕೈಯಲ್ಲಿ ಹಿಡಿದವನು ಪಾಣಿ, ವಿಷ್ಣು. ಈ ರೀತಿ 3ನೇ ಪದ ಅರ್ಥ ಪ್ರಧಾನವಾಗಿರುತ್ತೆ ಇಲ್ಲಿ. ಇನ್ನು ಗಮಕ ಸಮಾಸ, ಪೂರ್ವ ಪದ ಸರ್ವನಾಮವಾಗಿರುತ್ತೆ ಅಥವಾ ಕೃದಂತವಾಗಿರುತ್ತೆ. ಉತ್ತರ ಪದ ಆಸ್ ಯೂಶುವಲ್ ನಾಮಪದ ಆಗಿರುತ್ತೆ. ಪೂರ್ವ ಪದ ಸರ್ವನಾಮ ಆಗಿರುತ್ತೆ ಅಥವಾ ಕೃದಂತವಾಗಿರುತ್ತೆ. ಉತ್ತರ ಪದ ನಾಮಪದವಾಗಿರುತ್ತೆ. ಉದಾಹರಣೆಗೆ ಆ ಕಲ್ಲು, ಈ ಬೆಕ್ಕು, ನೇಯ್ದ ವಸ್ತ್ರ, ಆ ಹುಡುಗ. ನೋಡಿ, ಇದು ಆ ಕಲ್ಲು ಅದು ಪ್ಲಸ್ ಕಲ್ಲು, ಈ ಬೆಕ್ಕು ಇದು ಪ್ಲಸ್ ಬೆಕ್ಕು, ನೇಯ್ದ ವಸ್ತ್ರ ನೇಯ್ದುದು ಪ್ಲಸ್ ವಸ್ತ್ರ, ಆ ಹುಡುಗ ಆ ಪ್ಲಸ್ ಹುಡುಗ. ಈ ರೀತಿಯಾಗಿ ನಾವು ಸಮಾಸ ಕಾರ್ಯವನ್ನು ಮಾಡ್ತೀವಿ. ಇನ್ನು ಮಾದರಿ ಪ್ರಶ್ನೆಗಳನ್ನು ನೋಡೋಣ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಕೊಡುವಂಥ ಪದ ಯಾವುದು ಕೇಳಿದ್ದಾರೆ. ಮೋಸ ಮಾಡು, ನಡುರಾತ್ರಿ, ಸೂರ್ಯ ಚಂದ್ರರು, ಪೆರ್ಮರ. ಸರಿಯಾದ ಉತ್ತರ ಸೂರ್ಯ ಚಂದ್ರರು. ದ್ವಂದ್ವ ಸಮಾಸ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿರ್ತವೆ. ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರರು ಇದ್ದರೆ ಸೂರ್ಯನು, ಚಂದ್ರನು, ನಕ್ಷತ್ರರು ಈ ರೀತಿ ಹೇಳ್ತೀವಿ. ಸೂರ್ಯ ಚಂದ್ರರು ಇದ್ದಾಗ ಸೂರ್ಯನು, ಚಂದ್ರನು ಅಂತ, ಸೂರ್ಯನು ಪ್ಲಸ್ ಚಂದ್ರನು ಅಂತೇಳಿ ಸಮಾಸ ಕಾರ್ಯ ಮಾಡ್ತೀವಿ. ಆಗ 2 ಪದಗಳ ಅರ್ಥ ಪ್ರಧಾನವಾಗಿರುತ್ತೆ. ಕರ್ಮಧಾರೆಯ ಸಮಾಸ ಯಾವುದು? ಸರಿಯಾದ ಉತ್ತರ ಪೆರ್ಮರ. ಪಿರಿದು ಪ್ಲಸ್ ಮರ, ಪಿರಿದು ಪ್ಲಸ್ ಮರ. ಮೆಲ್ವಾತು ಈ ಪದದಲ್ಲಿ ಏರ್ಪಟ್ಟ ಸಮಾಸ ಯಾವುದು? ಮೆಲ್ವಾತು. ಸರಿಯಾದ ಉತ್ತರ ಮೆಲ್ವಾತು. ಮೆಲ್ಲಿತು ಪ್ಲಸ್ ಮಾತು. ಯಾವ ಸಮಾಸ? ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ಕ್ರಿಯಾ ಸಮಾಸದ ಪದ ಇದು. ಸರಿಯಾದ ಉತ್ತರ ಕ್ರಿಯಾ ಸಮಾಸ ಯಾವುದು ಕೇಳಿದ್ರೆ ಆಪ್ಷನ್ ಎ ಬಿಲ್ದಿರುವನ್ನೇರಿಸಿ. ಬಿಲ್ದಿರುವನ್ನೇರಿಸಿ ಅಂದರೆ ಬಿಲ್ದಿರುವನ್ನು ಪ್ಲಸ್ ಏರಿಸಿ, ಏರಿಸಿ ಎನ್ನುವಂತಹ ಕ್ರಿಯಾಪದ ಇದೆ. ನಟ್ಟಡವಿ ಇಲ್ಲಿ ಏರ್ಪಟ್ಟಂಥ ಸಮಾಸ ಯಾವುದು? ಸರಿಯಾದ ಉತ್ತರ ಅಂಶಿ ಸಮಾಸ. ಅಂಶಿ ಸಂಬಂಧ ಇದೆ ನೋಡಿ. ಅಡವಿಯ ಪ್ಲಸ್ ನಡು, ನಟ್ಟಡವಿ. ಬಹುರ್ವಿಹಿ ಸಮಾಸ ಆಗಲೇ ಹೇಳಿದ್ವಿ, 3ನೇ ಪದದ ಅರ್ಥಕ್ಕೆ ಪ್ರಧಾನವಾಗಿ ಒತ್ತನ್ನು ಕೊಡಲಾಗುತ್ತೆ. ಸೊ ಬಹುರ್ವಿಹಿ ಸಮಾಸ ಯಾವುದು ಇಲ್ಲಿ ಕೇಳಿದ್ರೆ ಅಂತಕಾತ್ಮಜ. ಅಂತಕಾತ್ಮಜ ಅಂದರೆ ಯಾರು ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಅಂತಕಾತ್ಮಜ ಅಂದರೆ ಯಾರು? ಬಹುರ್ವಿಹಿ ಸಮಾಸ ಇದು. ಇನ್ನು ದಿವ್ಯ ಶರಾಳಿ ಎಂಬ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ, ದಿವ್ಯವಾದ ಶರಾಳಿ. ಮಹೀಪತಿ ಈ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಮಹೀಪತಿ ಅನ್ನೋದಿದೆಯಲ್ಲ, ಇದು ಬಹಳ ಪ್ರಮುಖವಾಗಿರುವಂಥ ಒಂದು ಸಮಾಸ. ಇದು ಯಾವುದು ಕೇಳಿದ್ರೆ ಬಹುರ್ವಿಹಿ ಸಮಾಸ. ಮಹೀಪತಿ ಅಂದರೆ ಮಹಿಗೆ ಪತಿಯಾದವನು ಯಾರು? ರಾಜ.
ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಅರ್ಥಕ್ಕೆ ಸರಿ ಹೊಂದುವ ಪದಗಳನ್ನು ಬರೆಯಿರಿ. ಹೊಗೆದೋರು, ಹೊಗೆಯನ್ನು ಪ್ಲಸ್ ತೋರು ಕ್ರಿಯಾ ಸಮಾಸ. ಹೆದ್ದಾರಿ ಯಾವ ಸಮಾಸ? ಸೊ ಹೆದ್ದಾರಿ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ. ಹಿರಿದು ಪ್ಲಸ್ ದಾರಿ. ಸ್ವಾಮಿ ದ್ರೋಹ, ಸ್ವಾಮಿಯ ದ್ರೋಹ ತತ್ಪುರುಷ ಸಮಾಸ ಆದರೆ ಮುಂಗೈ ಯಾವ ಸಮಾಸ? ಮುಂಗೈ ಅಂಶಿ ಸಮಾಸ. ಯಾಕಿದು ಅಂಶಿ ಸಮಾಸ? ಅಂಶಾಂಶಿ ಸಂಬಂಧ ಇದೆ ನೋಡಿ. ಮುಂಗೈ ಅಂದರೆ ಕೈಯ ಪ್ಲಸ್ ಮುಂದೆ. ಕೈ ಎನ್ನುವಂಥ ಅಂಶವು ಅದರ ಒಂದು ಭಾಗವೂ ಇದೆ ಇಲ್ಲಿ. ಯಾವುದು? ಮುಂಗೈ ಅನ್ನೋದ್ರಲ್ಲಿ. ಹಣೆಗಣ್ಣ ಬಹುರ್ವಿಹಿ ಸಮಾಸ. ಹಣೆಯಲ್ಲಿ ಕಣ್ಣುಳ್ಳವನು ಯಾರು? ಶಿವ. ಹಾಗಾದರೆ ಬೆಟ್ಟದವರೇ ಯಾವ ಸಮಾಸ? ಬೆಟ್ಟದವರೇ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ. ಯಾಕಿದು ತತ್ಪುರುಷ ಸಮಾಸ ಕೇಳಿದ್ರೆ, ಬೆಟ್ಟದ ಪ್ಲಸ್ ತಾವರೆ ಅಂತೇಳಿ ನಾವು ಇದನ್ನು ಸಮಾಸ ಕಾರ್ಯ ಮಾಡ್ತೀವಿ. ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ಆದರೆ ತಲೆಯ ಪ್ಲಸ್ ಮುಂದೆ ಯಾವ ರೀತಿಯಾಗಿ ನಾವು ಸೇರಿಸಿ ಬರಿಬೇಕು? ಸರಿಯಾದ ಉತ್ತರ ಮುಂದಲೆ. ಯಾವ ಸಮಾಸ ಬರುತ್ತಿದು ಹೇಳಿ ನೋಡೋಣ. ಇದು ಅಂಶಿ ಸಮಾಸ ಬರುತ್ತೆ. ನೈದ ವಸ್ತ್ರ ಗಮಕ ಸಮಾಸ ಆದರೆ ಸೂರ್ಯಚಂದ್ರರು ಯಾವ ಸಮಾಸ? ಸೂರ್ಯಚಂದ್ರರು ಈಸಿ ಇದೆ. ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದರೆ ಏನು? ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬಂದು ಸಮಾಸ ಆಗುತ್ತೆ. ಪ್ರತಿ ಪದದ ಅರ್ಥ ಪ್ರಧಾನವಾಗಿರುತ್ತೆ. ನಾಣಿಲಿ ಅನ್ನೋದು ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸ, ನಾಚಿಕೆ ಇಲ್ಲದವನು ಅಂತ ಅರ್ಥ ಬರುತ್ತೆ. ಪೂದೋಟ ಅನ್ನೋದು ಯಾವ ಸಮಾಸ? ಸರಿಯಾದ ಉತ್ತರ ಇದು ಕೂಡ ತತ್ಪುರುಷ ಸಮಾಸ. ಹೂವಿನ ತೋಟ, ಹೂವಿನ ತೋಟ. ನಲ್ಗುಡಿದ ಅನ್ನೋದು ಕ್ರಿಯಾ ಸಮಾಸವಾದರೆ ಸಾಕ್ಷಿ ಮಾಡಿ ಅನ್ನೋದು ಯಾವ ಸಮಾಸ? ಸೊ ಇದು ಕೂಡ ಕ್ರಿಯಾ ಸಮಾಸ. ಯಾಕೆ ಹೇಳಿ? ಇಲ್ಲಿ ಸಾಕ್ಷಿಯನ್ನು ಪ್ಲಸ್ ಮಾಡಿ ಅನ್ನುವಂಥ ಕ್ರಿಯಾಪದ ಬಂದಿದೆ. ದೈವ ಭಕ್ತಿ ದೈವದ ಪ್ಲಸ್ ಭಕ್ತಿ ದೈವ ಭಕ್ತಿ ತತ್ಪುರುಷ ಸಮಾಸ ಆದರೆ ಅಬ್ಜೋದರ ಅನ್ನೋದು ಯಾವ ಸಮಾಸ? ಸರಿ ಉತ್ತರ ಅಬ್ಜೋದರ ಅನ್ನೋದು ಬಹುರ್ವಿಹಿ ಸಮಾಸ. ಸ್ನೇಹಿತರೆ, ಇದು ಕೂಡ ಮೂರನೇ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಮೂರನೇ ಪದದ ಅರ್ಥ ಪ್ರಧಾನ. ಹಾಗಾದರೆ ಅಬ್ಜೋದರ ಅಂದರೆ ಯಾರು? ಇದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸಂಧಿಗಳು ಬಹಳ ಪ್ರಮುಖವಾಗಿರುವಂತಹ ಒಂದು ಚಾಪ್ಟರ್ ಇದು. ಸಂಧಿಗಳ ಬಗ್ಗೆ ವಿವರಣಾತ್ಮಕವಾಗಿ ನೋಡೋಣ, ಪ್ರಮುಖ ಅಂಶಗಳನ್ನು ನೋಡೋಣ ಮತ್ತು ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ. ಸಂಧಿಗಳು. ಸೊ ಸಂಧಿ ಅಂದರೆ ಏನು? ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳೋದಕ್ಕೆ ಸಂಧಿ ಅಂತ ಕರಿತೀವಿ. ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬ ಇಲ್ಲದೆ ಸೇರಿಕೊಳ್ಳೋದು ಸಂಧಿ. ಎರಡು ಅಕ್ಷರಗಳು ಅಥವಾ ವರ್ಣಗಳು ಕಾಲ ವಿಳಂಬದಂತೆ ಸೇರುವುದೇ ಸಂಧಿಯಾಗಿದೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಸ್ವರ ಸಂಧಿ. ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನ ಬಂದು ಸಂಧಿ ಆದರೆ ವ್ಯಂಜನ ಸಂಧಿ. ಸೊ ಸಂಧಿಗಳಲ್ಲಿ ಬಹಳ ಪ್ರಮುಖವಾಗಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತ ವಿಂಗಡಿಸ್ತೀವಿ. ಕನ್ನಡ ಸಂಧಿಗಳಲ್ಲಿ ಮತ್ತೆ ಎರಡು ವಿಧ: ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಮತ್ತೆ ಎರಡು ವಿಧ: ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಕನ್ನಡದ ಸ್ವರ ಸಂಧಿಗಳು ಯಾವುದು? ಲೋಪ ಸಂಧಿ ಮತ್ತು ಆಗಮ ಸಂಧಿ. ಕನ್ನಡದ ವ್ಯಂಜನ ಸಂಧಿ ಆದೇಶ ಸಂಧಿ. ಸಂಸ್ಕೃತ ಸ್ವರ ಸಂಧಿಗಳು ಸವರ್ಣ ದೀರ್ಘ ಗುಣ ವೃದ್ಧಿ ಎಣ್ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ, ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳು. ಇವು ಬಹಳ ಪ್ರಮುಖವಾಗಿ ಕನ್ನಡದ ಸಂಧಿಗಳು ಎರಡು ವಿಧ: ಕನ್ನಡದ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಕನ್ನಡದಲ್ಲೇ ಬಳಕೆ ಆಗ್ತವೆ ಇವೆಲ್ಲವೂ ಕೂಡ. ಇನ್ನು ಕನ್ನಡ ಸಂಧಿಗಳ ಬಗ್ಗೆ ಪ್ರಮುಖ ಅಂಶಗಳನ್ನು ನೋಡೋಣ. ಕನ್ನಡ ಶಬ್ದಗಳು ಸೇರಿ ಸಂಧಿ ಆದರದು ಕನ್ನಡ ಸಂಧಿ. ಒಂದು ಸಂಸ್ಕೃತ ಶಬ್ದ ಕನ್ನಡ ಶಬ್ದದೊಡನೆ ಸೇರಿ ಸಂಧಿ ಆದರದು ಸಂಸ್ಕೃತ ಸಂಧಿ. ಸೊ ಕನ್ನಡದ ಸ್ವರ ಸಂಧಿಗಳನ್ನ ಒಂದೊಂದಾಗಿ ನೋಡೋಣ. ಮೊದಲಿಗೆ ಲೋಪಸಂಧಿ. ಲೋಪಸಂಧಿ ಅಂದರೆ ಏನು? ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವಪದ ಅಂತ್ಯಕ್ಷರದಲ್ಲಿರುವ ಸ್ವರವು ಲೋಪವಾಗುವುದು ಮತ್ತು ಪೂರ್ವಪದ ಅಂತ್ಯಕ್ಷರಕ್ಕೆ ಉತ್ತರ ಪದ ಆದಿಯಲ್ಲಿರುವ ಸ್ವರ ಬಂದು ಸೇರಿಕೊಳ್ಳುವುದಕ್ಕೆ ಲೋಪಸಂಧಿ ಅಂತೀವಿ.
ನೋಡಿ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗುವುದೇ ಲೋಪಸಂಧಿ. ಅರ್ಥ ಕೆಡಬಾರ್ದು, ಮತ್ತೆ ಲೋಪ ಆದರೂ ಕೂಡ ಅರ್ಥ ಕೆಡಬಾರ್ದು, ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ, ಊರಲ್ಲಿ. ನೋಡಿ, ಇಲ್ಲಿ ಊ ಮತ್ತು ಆ ಎರಡೂ ಸ್ವರಗಳಿದೆ, ಬಟ್ ಊ ಅನ್ನುವ ಸ್ವರ ಲೋಪ ಆಗಿದೆ, ಉಕಾರ ಲೋಪವಾಗಿದೆ, ಹಾಗಾಗಿ ಇದು ಲೋಪಸಂಧಿ. ಸೊ ಪೂರ್ವ ಪದದಲ್ಲಿರುವಂಥ ರು ಅಕ್ಷರದಲ್ಲಿರುವ ಊ ಸ್ವರ ಲೋಪ ಆಗಿ ಆ ಜೊತೆಗೆ ಸೇರ್ಕೊಂಡಿದೆ. ಎಕ್ಸಾಂಪಲ್ಸ್ ನೋಡೋಣ. ಲೋಪಸಂಧಿ ಎಕ್ಸಾಂಪಲ್ ಆಗಲೇ ಹೇಳಿದಾಗೆ ಊರು ಪ್ಲಸ್ ಊರು ಊರೂರು, ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು. ನೋಡಿ, ಇಲ್ಲಿ ಊ ಮತ್ತೆ ಎ ಎರಡು ಸ್ವರ ಇತ್ತು, ಊ ಎನ್ನುವಂಥ ಸ್ವರ ಲೋಪ ಆಯಿತು, ಇದ್ರ ಜೊತೆ ಸೇರ್ಕೊಳ್ತು. ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು, ಊ ಹೊರಟೋಯ್ತು, ಎ ಒಂದೇ ಉಳ್ಕೊಳ್ತು. ಆ ರೀತಿ. ಮಾತು ಪ್ಲಸ್ ಅಂತು ಮಾತಂತು, ಸಂಪನ್ನ ಪ್ಲಸ್ ಆದ ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ, ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೆಮ್ಮೆ, ತಕ್ಕ ಪ್ಲಸ್ ಅನಿತು ತಕ್ಕನಿತು, ಪೂಳ್ದ ಪ್ಲಸ್ ಎಡೆ ಪೂಳ್ದೆಡೆ, ಇರುಳು ಪ್ಲಸ್ ಅಳಿದು ಇರುಳಳಿದು ಇರುಳು ಪ್ಲಸ್ ಅಳಿದು, ಇಲ್ಲಿ ಕೂಡ ಊಕಾರ ಲೋಪ ಆಗಿದೆ. ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ, ಊಕಾರ ಲೋಪವಾಗಿದೆ. ತಿಂಗಳಿನ ಪ್ಲಸ್ ಊರು, ಅಕಾರ ಲೋಪವಾಗಿದೆ. ಚರಿಸುತ್ತ ಪ್ಲಸ್ ನೋಡಿ, ಚರಿಸುತ್ತ ಪ್ಲಸ್ ಅದ್ವರದ, ಅಕಾರ ಲೋಪವಾಗಿದೆ. ಲೇಖನವನ್ನು ಪ್ಲಸ್ ಓದಿ, ಉಕಾರ ಲೋಪವಾಗಿದೆ. ತೆಗೆದು ಪ್ಲಸ್ ಉತ್ತರೀಯಂ, ಉಕಾರ ಲೋಪವಾಗಿದೆ. ಬೇಡ ಬೇಡ ಪ್ಲಸ್ ಅರಸುಗಳ, ಅಕಾರ ಲೋಪವಾಗಿದೆ. ನಿಂತು ಪ್ಲಸ್ ಇರ್ದನು, ಉಕಾರ ಲೋಪವಾಗಿದೆ. ನಿಮ್ಮ ರಸ, ನಿಮ್ಮ ಪ್ಲಸ್ ಅರಸ, ಅಕಾರ ಲೋಪವಾಗಿದೆ. ಬಂದು ಪ್ಲಸ್ ಅಲ್ಲದೆ ಬಂದಲ್ಲದೆ, ಉಕಾರ ಲೋಪವಾಗಿದೆ. ನಿಮ್ಮ ಪ್ಲಸ್ ಅಡಿಗಳಲ್ಲಿ, ಅಕಾರ ಲೋಪವಾಗಿದೆ. ಈ ರೀತಿ ಪೂರ್ವ ಪದದಲ್ಲಿನ ಸ್ವರವು ಲೋಪವಾಗಿ ಆಗುವಂತಹ ಸಂಧಿಗೆ ಲೋಪಸಂಧಿ ಅಂತ ಕರಿತೀವಿ. ಇನ್ನು ಆಗಮ ಸಂಧಿ. ಆಗಮ ಸಂಧಿ ಅಂದರೆ ಏನು? ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗಿ ಪೂರ್ವಪದ ಅಂತ್ಯಕ್ಷರಕ್ಕೆ ಉತ್ತರ ಪದ ಆದಿಯಲ್ಲಿನ ಸ್ವರ ಸೇರಿಕೊಂಡಾಗ ಅರ್ಥವು ಕೆಡುವಂತಿದ್ದಲ್ಲಿ ಯಕಾರವನ್ನೋ ಅಥವಾ ವಕಾರವನ್ನೋ ಸೇರಿಸುವಂಥ ಸಂಧಿ. ಇದಕ್ಕೆ ನಾವು ಈ ರೀತಿ ಕೂಡ ಕರಿತೀವಿ, ಯಕಾರಾಗಮ ಸಂಧಿ. ಯಕಾರ ಆಗಮ ಆದರೆ ಯಕಾರಾಗಮ ಸಂಧಿ. ವಕಾರ ಆಗಮವಾಗಿ ಬಂದರೆ ವಕಾರಾಗಮ ಸಂಧಿ. ಸ್ವರದ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದ್ರೆ ಅರ್ಥ ಕೆಡ್ತಾ ಇದ್ರೆ ಆ ಎರಡು ಸ್ವರಗಳ ಮಧ್ಯೆ ಒಂದು ಯಕಾರವನ್ನು ಇಲ್ಲ ವಕಾರವನ್ನು ಬಂದು ಸೇರಿಸಬೇಕು. ಹಾಗೆ ಸೇರಿಸಿ ಹೇಳುವ ಸಂಧಿಯೇ ಆಗಮ ಸಂಧಿ. ಆಗಮ ಸಂಧಿಯ ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಕೈಯನ್ನು, ಕೈ ಪ್ಲಸ್ ಅನ್ನು ಕೈಯನ್ನು, ಯಕಾರ ಆಗಮ. ಮರ ಪ್ಲಸ್ ಅನ್ನು ಮರವನ್ನು, ವಕಾರಾಗಮ. ಮಳೆ ಪ್ಲಸ್ ಇಂದ ಮಳೆಯಿಂದ, ಯಕಾರಾಗಮ. ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ, ಯಕಾರಾಗಮ. ಜಾಗ ಪ್ಲಸ್ ಅನ್ನು ಜಾಗವನ್ನು, ವಕಾರಾಗಮ. ಭೇದ ಪ್ಲಸ್ ಇಲ್ಲ ಭೇದವಿಲ್ಲ, ವಕಾರಾಗಮ. ಮಗು ಪ್ಲಸ್ ಗೆ ಮಗುವಿಗೆ, ವಕಾರಾಗಮ. ವೇದಿಕೆ ಪ್ಲಸ್ ಅಲ್ಲಿ ವೇದಿಕೆಯಲ್ಲಿ, ಅದು ವೇದಿಕೆ ಆಗಬೇಕಿತ್ತು, ವೇದಿಕೆಯಲ್ಲಿ, ಯಕಾರಾಗಮ. ಓಣಿ ಪ್ಲಸ್ ಅಲ್ಲಿ ಓಣಿಯಲ್ಲಿ, ಯಕಾರ. ನೋಡಿ, ಇಲ್ಲಿ ಏನಾಗಿದೆ, ಯಕಾರ ಮತ್ತು ವಕಾರಗಳು ಆಗಮವಾಗಿ ಬಂದಿದೆ. ಇಲ್ಲಿ ಲೋಪಸಂಧಿ ಮಾಡ್ತಾ ಹೋದ್ರೆ ತಪ್ಪಾಗತ್ತೆ ಅಂತ. ಕೈಯ ಪ್ಲಸ್ ಅನ್ನು ಅಂತ, ಕೈ ಪ್ಲಸ್ ಅನ್ನು ಇದು ಮಾಡಿದಾಗ ಕಣ್ಣು ಅಂತ ಮಾಡಿದ್ರೆ ತಪ್ಪಾಗತ್ತೆ. ಅಥವಾ ಮರ ಪ್ಲಸ್ ಅನ್ನು ಮರವನ್ನು ಅಂತ ಮಾಡಬೇಕು. ಅದನ್ನು ಬಿಟ್ಟು ಮರ ಪ್ಲಸ್ ಅನ್ನು ಮರನ್ನು ಅಂತ ಮಾಡಿದ್ರೆ ವಕಾರ ತರದೆ ಹೋದರೆ ಏನಾಗುತ್ತೆ, ತರದೆ ಹೋದರೆ ಅರ್ಥ ಕೆಡುತ್ತೆ. ಆವಾಗ ನಾವು ಆಗಮ ಸಂಧಿ ಮಾಡ್ತೀವಿ. ಇದರಲ್ಲಿ ವಕಾರಾಗಮ ಮತ್ತು ಯಕಾರಾಗಮ ಆಗುತ್ತೆ. ಇನ್ನು ಕನ್ನಡದ ವ್ಯಂಜನ ಸಂಧಿಗಳು. ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದು ಸೇರೋದು. ಉದಾಹರಣೆಗೆ ಕಚತಪಗಳಿಗೆ ಗಜದಪಗಳು ಸೇರೋದು ಅಂತ ಹೇಳ್ತೀವಿ. ಕೆಲವೊಂದು ಸರಿ ಪ ಬ ಮಾಗಳಿಗೆ ವಾ ಕೂಡ ಆದೇಶವಾಗಿ ಬರುತ್ತೆ. ನೋಡ್ತಾ ಹೋಗೋಣ. ಮಳೆಕಾಲ, ಮಳೆ ಪ್ಲಸ್ ಕಾಲ, ಮಳೆಗಾಲ. ನೋಡಿ, ಇಲ್ಲಿ ಕ ಬದಲಿಗೆ ಗಾ ಬಂದಿದೆ. ಕಡು ಪ್ಲಸ್ ಬೆಳ್ಪು, ಕಡು ಬೆಳ್ಪು. ಇಲ್ಲಿ ವ ಬಂದಿದೆ ನೋಡಿ, ವಾ ಬಂದ್ರೆ ಇದು ವಕಾರಾಗಮ, ಇಲ್ಲ ಇದು ಆದೇಶ ಸಂಧಿ. ಇದು
ಅಂದರೆ ಬ ಬದಲಿಗೆ ವಾ ಬಂದಿರೋದು ಅಂತ. ಧೃತಿ ಪ್ಲಸ್ ಕೆಟ್ಟು, ಧೃತಿ ಗೆಟ್ಟು, ಕ ಬದಲಿ ಗ ಬಂದಿದೆ, ಆದೇಶವಾಗಿದೆ ಗ. ಮೈ ಪ್ಲಸ್ ತೋರು, ಮೈದೋರು, ತಾಗೆ ದ ಆದೇಶವಾಗಿದೆ. ಮೆಲ್ ಪ್ಲಸ್ ಮಾತು, ಮೆಲ್ವಾತು, ವಾ ಆದೇಶವಾಗಿದೆ. ಹೊಸ ಪ್ಲಸ್ ಕಾಲ, ಹೊಸಗಾಲ, ಇಲ್ಲಿ ಕೂಡ ಗ ಆದೇಶವಾಗಿ ಬಂದಿದೆ. ಕಳ್ಗುಡಿ, ಬೆಂಬತ್ತು, ಕಂಗೆಟ್ಟು. ಮೈ ಪ್ಲಸ್ ತೊಳೆ, ಮೈದೊಳೆ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಹೊಸ ಪ್ಲಸ್ ಕನ್ನಡ, ಹೊಸಗನ್ನಡ. ಕಣ್ ಪ್ಲಸ್ ಬನಿ, ಕಂಬನಿ. ಕೈ ಪ್ಲಸ್ ಪಿಡಿದು, ಕೈ ಹಿಡಿದು ಅಥವಾ ಕೈ ವಿಡಿದು. ಬೆಮರ್ ಪ್ಲಸ್ ಬನಿ, ಬೆಮರ್ ವನಿ. ನೋಡಿ, ಬೆಮರ್ ವನಿ ಅನ್ನೋದು ಆದೇಶ ಸಂಧಿ, ನೋಟ್ ಮಾಡ್ಕೊಳ್ಳಿ. ಇನ್ನು ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡೋದಾದ್ರೆ, ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಆದರೆ ಸಂಸ್ಕೃತ ಸಂಧಿ, ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಂದಿಗೆ ಸೇರಿ ಸಂಧಿ ಆದರೆ ಕನ್ನಡ ಸಂಧಿ. ಓಕೆನಾ? ಸೊ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾದಾಗ ಸ್ವರ ಸಂಧಿ ಆಗುತ್ತೆ, ವ್ಯಂಜನಕ್ಕೆ ವ್ಯಂಜನ ಪರವಾದಾಗ ವ್ಯಂಜನ ಸಂಧಿ ಆಗುತ್ತೆ. ಸೊ ಸಂಸ್ಕೃತ ಸ್ವರ ಸಂಧಿಗಳನ್ನು ನೋಡೋಣ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಏನು ಹಂಗಂದ್ರೆ, ಸವರ್ಣಗಳು ಅಲ್ಲೇ ಹೇಳ್ತಿದೆ. ಸವರ್ಣಗಳು ಅಂದ್ರೆ ಒಂದೇ ಜಾತಿಯ ಸ್ವರಗಳು, ವರ್ಣಗಳು ಅಂತ. ಒಂದರ ಮುಂದೆ ಮತ್ತೊಂದು ಬಂದು ಅವೆರಡ ಸ್ಥಾನದಲ್ಲಿ ಅದೇ ಸ್ವರ ದೀರ್ಘ ಸ್ವರವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಉದಾಹರಣೆಗೆ ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಆ ಎಂಬ ಸ್ವರದ ಮುಂದೆ ಅ ಬಂದು ಎರಡೂ ಸ್ವರಗಳು ಸವರ್ಣವಾಗಿ ಒಂದರ ಮುಂದೆ ಒಂದು ಬಂದು ಅವೆರಡು ಹೋಗಿ ಅದರ ಸ್ಥಾನದಲ್ಲಿ ಅದೇ ಸ್ವರ್ಣದ ದೀರ್ಘ ಸ್ವರ ಬಂದಿರುವಂಥದ್ದು. ಸವರ್ಣ ದೀರ್ಘ ಸಂಧಿ ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಗಿರಿ ಪ್ಲಸ್ ಈಶ, ಗಿರೀಶ. ಸುರ ಪ್ಲಸ್ ಅಸುರ, ಸುರಾಸುರ. ವಧು ಪ್ಲಸ್ ಉಪೇತ, ವಧೂಪೇತ. ವಾಚನ ಪ್ಲಸ್ ಆಲಯ, ವಾಚನಾಲಯ. ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯ. ನಿಜ ಪ್ಲಸ್ ಆಶ್ರಮ, ನಿಜಾಶ್ರಮ. ವಲ್ಕಲ ಪ್ಲಸ್ ಆವೃತ, ವಲ್ಕಲಾವೃತ. ದವ್ಯ ಪ್ಲಸ್ ಅರ್ಥಿ, ದ್ರವ್ಯಾರ್ಥಿ. ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಇನ್ನು ಗುಣಸಂಧಿ. ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು. ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು. ಋಕಾರವು ಪರವಾದರೆ ಅದರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತೆ ಗುಣಸಂಧಿಯಲ್ಲಿ. ಉದಾಹರಣೆ, ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಮಹಾ ಪ್ಲಸ್ ಈಶ, ಮಹೇಶ. ಮದ ಪ್ಲಸ್ ಉನ್ಮತ್ತ, ಮದೋನ್ಮತ್ತ. ಮಂಡಳ ಪ್ಲಸ್ ಈಶ್ವರ, ಮಂಡಳೇಶ್ವರ. ಎಲ್ಲವೂ ಕೂಡ ಗುಣಸಂಧಿಗೆ ಉದಾಹರಣೆಗಳಾಗಿವೆ. ಇನ್ನು ವೃದ್ಧಿ ಸಂಧಿ. ವೃದ್ಧಿ ಸಂಧಿಯನ್ನು ನೋಡ್ತಾ ಹೋದ್ರೆ ಆ ಕಾರ್ಯಗಳಿಗೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು. ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತೆ. ಇದಕ್ಕೆ ವೃದ್ಧಿ ಸಂಧಿ ಅಂತ ಕರೀತೀವಿ. ಉದಾಹರಣೆಗೆ ಏಕ ಪ್ಲಸ್ ಏಕ, ಏಕೈಕ. ಜನ ಪ್ಲಸ್ ಐಕ್ಯ, ಜನೈಕ್ಯ. ವನ ಪ್ಲಸ್ ಔಷಧಿ, ವನೌಷಧಿ. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟೈಶ್ವರ್ಯ. ಇವೆಲ್ಲವೂ ಕೂಡ ವೃದ್ಧಿ ಸಂಧಿಗಳಾಗಿವೆ. ಇನ್ನು ಎಣ್ ಸಂಧಿ ನೋಡಿ. ಈ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯಕಾರವು. ಉ ಕಾರಗಳಿಗೆ ಊಕಾರವು, ಓಕಾರವು. ಋಕಾರಕ್ಕೆ ಅರ್ಕಾರ ಅಥವಾ ರಕಾರ, ರೇಫವು ಆದೇಶವಾಗಿ ಬರುತ್ತೆ ಎಣ್ ಸಂಧಿಯಲ್ಲಿ. ಎಣ್ ಸಂಧಿ ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ, ತುಂಬ ಸರಿ ಕನ್ಫ್ಯೂಸ್ ಆಗುತ್ತೆ ಇದು. ಅತ್ಯವಸರ, ಅತಿ ಪ್ಲಸ್ ಅವಸರ, ಅತ್ಯವಸರ. ಯಕಾರ ಆದೇಶವಾಗಿ ಬಂದಿದೆ. ಜಾತ್ಯಾತೀತ, ಜಾತಿ ಪ್ಲಸ್ ಅತೀತ, ಜಾತ್ಯಾತೀತ. ಕೋಟ್ಯಾಧೀಶ್ವರ, ಕೋಟಿ ಪ್ಲಸ್ ಅಧೀಶ್ವರ, ಕೋಟ್ಯಾಧೀಶ್ವರ. ಯಕಾರ ಬಂದಿದೆ ನೋಡಿ. ಕೋಟಿ ಪ್ಲಸ್ ಅನುಕೋಟಿ, ಕೋಟ್ಯಾನುಕೋಟಿ. ಕೋಟ್ಯಾ ಯಕಾರ ಬಂದಿದೆ. ಅತಿ ಪ್ಲಸ್ ಆದರ, ಅತ್ಯಾದರ. ಯಕಾರ ಬಂದಿದೆ. ಇನ್ನು ಜಸ್ತ್ವ ಸಂಧಿ. ಸೊ ಜಸ್ತ್ವ ಸಂಧಿಯನ್ನು ನೋಡ್ತಾ ಹೋದರೆ, ಜಸ್ತ್ವ ಸಂಧಿ ಬಹಳ ಪ್ರಮುಖವಾಗಿ ಪೂರ್ವ ಶಬ್ದದ ಕೊನೆಯಲ್ಲಿ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶವಾಗಿ ಬರ್ತವೆ. ಇದು ಜಸ್ತ್ವ ಸಂಧಿ.
ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಅಚ್ ಪ್ಲಸ್ ಅಂತ ಅಜಂತ, ಷಟ್ ಪ್ಲಸ್ ಆನನ ಷಡಾನನ, ದಿಕ್ ಪ್ಲಸ್ ಅಂತ ದಿಗಂತ, ಅಪ್ ಪ್ಲಸ್ ಧಿ ಅಬ್ಧಿ, ದಿಕ್ ಪ್ಲಸ್ ಮಂಡಲ ದಿಗ್ಮಂಡಲ. ಇವೆಲ್ಲವೂ ಕೂಡ ಜಸ್ತ್ವ ಸಂಧಿಗೆ ಉದಾಹರಣೆಗಳಾಗಿವೆ. ಜಸ್ತ್ವ ಸಂಧಿಗೆ ಉದಾಹರಣೆಗಳಾಗಿವೆ. ಶುತ್ವ ಸಂಧಿ. ಶುತ್ವ ಸಂಧಿ ಅಂದರೆ ಸಕಾರ ತವರ್ಗಾಕ್ಷರಗಳಿಗೆ ಶಕಾರ ಚವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತವರ್ಗಕ್ಕೆ ಚವರ್ಗವು ಆದೇಶವಾಗಿ ಬರುತ್ತೆ ಇಲ್ಲಿ ಶುತ್ವ ಸಂಧಿಯಲ್ಲಿ. ಶು ಅಂದರೆ ಶಕಾರ ಚವರ್ಗಾಕ್ಷರಗಳು ಅಂದರೆ ಶ ಚ ಜ ಚ ಜ ಜ ಞ. ಉದಾಹರಣೆಗೆ ಪಯಶಯನ ಪಯಸ್ ಪ್ಲಸ್ ಶಯನ, ಶರಶ್ಚಂದ್ರ ಶರತ್ ಪ್ಲಸ್ ಚಂದ್ರ, ಜಗಜ್ಯೋತಿ ಜಗತ್ ಪ್ಲಸ್ ಜ್ಯೋತಿ, ಬೃಹಚ್ಛತ್ರ ಬೃಹತ್ ಪ್ಲಸ್ ಛತ್ರ. ಇವೆಲ್ಲವೂ ಕೂಡ ಶುತ್ವ ಸಂಧಿ. ಇನ್ನು ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಅಂದರೆ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕ ಅಕ್ಷರವೂ ಪರವಾದರೂ ಕೂಡ ಕ ತ ಕ ಚ ಟ ತ ಪ ವ್ಯಂಜನಗಳಿಗೆ ಞ ಞ ಣ ನ ಮ ವ್ಯಂಜನಗಳು ಆದೇಶವಾಗಿ ಬರೋದು. ಉದಾಹರಣೆಗೆ ಷಟ್ ಪ್ಲಸ್ ಮುಖ ಷಣ್ಮುಖ, ಸತ್ ಪ್ಲಸ್ ಮಾನ ಸನ್ಮಾನ, ವಾಕ್ ಪ್ಲಸ್ ಮಯ ವಾಣ್ಮಯ, ಉತ್ ಪ್ಲಸ್ ಮನ್ ಮಾದ ಉನ್ಮಾದ, ತತ್ ಪ್ಲಸ್ ಮಯ ತನ್ಮಯ, ಶ್ರೀಮತ್ ಪ್ಲಸ್ ಮಹಾ ಶ್ರೀಮನ್ಮಹಾ. ಇವೆಲ್ಲವೂ ಕೂಡ ಅನುನಾಸಿಕ ಸಂಧಿಗೆ ಉದಾಹರಣೆಗಳಾಗಿದೆ. ಸೊ ಮಾದರಿ ಪ್ರಶ್ನೆಗಳಿಗೆ ಹೋಗ್ಬಿಡೋಣ ನೇರವಾಗಿ. ಹೊಸಗನ್ನಡ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಹೊಸತು ಪ್ಲಸ್ ಕನ್ನಡ ಹೊಸಗನ್ನಡ, ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಆದೇಶ ಸಂಧಿ. ಇನ್ನು ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸನ್ಮಾನ ಪದ ಯಾವುದಕ್ಕೆ ಉದಾಹರಣೆಯಾಗಿದೆ? ಸತ್ ಪ್ಲಸ್ ಮಾನ ಸನ್ಮಾನ ಅನುನಾಸಿಕ ಸಂಧಿ. ಕೆಳಗಿನ ಪದಗಳಲ್ಲಿ ಗುಣಸಂಧಿ ಆಗಿರೋದು ಯಾವುದು? ಸರಿ ಉತ್ತರ ಗುಣಸಂಧಿ. ನೋಟ್ ಮಾಡ್ಕೊಳ್ಳಿ. ಗುಣಸಂಧಿ ಮಧೋನ್ಮತ್ತ, ಮದ ಪ್ಲಸ್ ಉನ್ಮತ್ತ ಮದೋನ್ಮತ್ತ. ಸವರ್ಣ ದೀರ್ಘ ಸಂಧಿ ಯಾವುದು? ನಾಲ್ಕನೇದಕ್ಕೆ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ದ್ರವ್ಯಾರ್ಥಿ, ದ್ರವ್ಯ ಪ್ಲಸ್ ಅರ್ಥಿ ದ್ರವ್ಯಾರ್ಥಿ. ಆಕಾರ ದೀರ್ಘವಾಗಿ ಬಂದಿದೆ. ಪೂಳ್ದೆಡೆ ಪದವು ಈ ಸಂಧಿಗೆ ಉದಾಹರಣೆ. ಸರಿಯಾದ ಉತ್ತರ ಲೋಪ ಸಂಧಿ. ಪೂಳ್ದ ಪ್ಲಸ್ ಎಡೆ ಲೋಪ ಸಂಧಿ. ಇವುಗಳಲ್ಲಿ ಕನ್ನಡ ಸಂಧಿ ಯಾವುದು? ಸರಿಯಾದ ಉತ್ತರ ಲೋಪ ಸಂಧಿ. ಇದು ಕನ್ನಡ ಸಂಧಿ. ಕನ್ನಡದ ವ್ಯಂಜನ ಸಂಧಿ ಯಾವುದು? ಸರಿಯಾದ ಉತ್ತರ ಆದೇಶ ಸಂಧಿ. ಇವುಗಳಲ್ಲಿ ಸಂಸ್ಕೃತ ಸಂಧಿ ಯಾವುದು? ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ. ಕಳ್ಗುಡಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಕಳ್ಗುಡಿ ಕಳ್ಗುಡಿ. ಸರಿಯಾದ ಉತ್ತರ ಆದೇಶ ಸಂಧಿ. ಆದೇಶ ಸಂಧಿ. ಕಳ್ ಪ್ಲಸ್ ಕುಡಿ ಕಳ್ಗುಡಿ ಗ ಕಾರ ಆದೇಶವಾಗಿ ಬಂದಿದೆ. ಎಣ್ ಸಂಧಿಯ ಪದ ಯಾವುದು ಇಲ್ಲಿ? ಸರಿಯಾದ ಉತ್ತರ ಅತ್ಯಾದರ. ಅತಿ ಪ್ಲಸ್ ಆದರ ಅತ್ಯಾದರ. ಮೊದಲ ಎರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವಂಥ ಪದ ಬರೆಯಿರಿ. ಮಹರ್ಷಿ ಮಹಾ ಪ್ಲಸ್ ಋಷಿ ಮಹರ್ಷಿ ಗುಣಸಂಧಿ ಆದರೆ ಷಡಾನನ ಯಾವ ಸಂಧಿ? ಷಟ್ ಪ್ಲಸ್ ಆನನ ಷಡಾನನ ಜಸ್ತ್ವ ಸಂಧಿ. ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ ಲೋಪ ಸಂಧಿ ಆದರೆ ಹೊಸ ಪ್ಲಸ್ ಕಾಲ ಹೊಸಗಾಲ ಯಾವ ಸಂಧಿ? ಹೊಸಗಾಲ ಆದೇಶ ಸಂಧಿ. ಗಕಾರ ಆದೇಶವಾಗಿ ಬಂದಿದೆ. ಭೇದವಿಲ್ಲ ಆಗಮ ಸಂಧಿ ಆದರೆ ನಿಮ್ಮಡಿಗಳಲ್ಲಿ ನಿಮ್ಮ ಪ್ಲಸ್ ಅಡಿಗಳಲ್ಲಿ ಯಾವ ಸಂಧಿ? ಸರಿ ಉತ್ತರ ನಿಮ್ಮಡಿಗಳಲ್ಲಿ ಲೋಪ ಸಂಧಿ. ಅಜಂತ ಅಚ್ ಪ್ಲಸ್ ಅಂತ ಅಜಂತ ಜಸ್ತು ಸಂಧಿ ಆದರೆ ಅತ್ಯವಸರ ಯಾವ ಸಂಧಿ? ಅತ್ಯವಸರ ಎಣ್ ಸಂಧಿ. ಲೇಖನವನ್ನು ಪ್ಲಸ್ ಓದಿ ಲೇಖನವನ್ನು ಓದಿ ಆದರೆ ವಾಗ್ದೇವಿ ಹೆಂಗೆ ಬಿಡಿಸಿ ಬರಿಬೇಕು? ವಾಗ್ದೇವಿ ವಾಕ್ ಪ್ಲಸ್ ದೇವಿ ವಾಕ್
ಪ್ಲಸ್ ದೇವಿ. ಶರಶ್ಚಂದ್ರ ಶುತ್ಸು ಸಂಧಿ ಆದರೆ ದಿಗಂತ, ದಿಕ್ ಪ್ಲಸ್ ಅಂತ, ದಿಗಂತ ಯಾವ ಸಂಧಿ? ಸರಿಯಾದ ಉತ್ತರ ದಿಗಂತ ಜಸ್ತ್ವ ಸಂಧಿ. ಲೋಪಸಂಧಿ ಸ್ವರ ಸಂಧಿ ಆದರೆ ಆದೇಶ ಸಂಧಿ ಯಾವ ಸಂಧಿ? ಆದೇಶ ಸಂಧಿ ವ್ಯಂಜನ ಸಂಧಿ. ಬಂದಲ್ಲದೆ ಇದು ಲೋಪಸಂಧಿ ಆದರೆ ಧೃತಿ ಪ್ಲಸ್ ಕೆಟ್ಟು, ಧೃತಿಗೆಟ್ಟು ಯಾವ ಸಂಧಿ? ಧೃತಿಗೆಟ್ಟು ಆದೇಶ ಸಂಧಿ. ನಿಮ್ಮರಸ, ನಿಮ್ಮ ಪ್ಲಸ್ ಅರಸ, ನಿಮ್ಮರಸ ಲೋಪಸಂಧಿ ಆದರೆ ವಲ್ಕಲ ಪ್ಲಸ್ ಆವೃತ, ವಲ್ಕಲ ಆವೃತ ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸ್ವರ ಸಂಧಿ ಆದರೆ ಆಗಮ ಸಂಧಿ ಯಾವ ಸಂಧಿ? ಆಗಮ ಸಂಧಿ ಕನ್ನಡ ಸ್ವರ ಸಂಧಿ. ಸ್ನೇಹಿತರೆ, ಇದು ಸಂಧಿಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು, ಪ್ರಮುಖ ಸಂಕ್ಷಿಪ್ತ ವಿಶ್ಲೇಷಣೆ ಮತ್ತು ಪ್ರಶ್ನೋತ್ತರಗಳು. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಮುಂದಿನ ಚಾಪ್ಟರ್ ತದ್ದಿತಾಂತಗಳು. ತದ್ದಿತಾಂತಗಳು. ಸೊ ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಬಂದು ಸೇರಿಯಾಗುವ ಶಬ್ದಗಳು ತದ್ದಿತಾಂತಗಳು. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ತದ್ದಿತಾಂತಗಳ ಮೇಲೆ ಪ್ರತಿ ಪರೀಕ್ಷೆಯಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿರ್ತಾರೆ. ತದ್ದಿತಾಂತ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಚಾಪ್ಟರ್ ಇದು. ಹಾಗಾಗಿ ಈ ಚಾಪ್ಟರ್ನ ಸರಿಯಾಗಿ ನೋಡ್ಕೊಳ್ಳಿ. ತದ್ದಿತಾಂತಗಳು. ತದ್ದಿತ ಪ್ರತ್ಯಯಗಳನ್ನು ನೋಡ್ಕೊಳ್ಳೋಣ. ಫಸ್ಟಿಗೆ ನಾವು ತದ್ದಿತ ಪ್ರತ್ಯಯಗಳು ಗಾರ, ಕಾರ, ಕೋರ, ಒಳ, ಗುಳಿ, ಅರ, ಅನಯ, ಇತಿ, ಅತಿ, ಈಗ, ಅಡಿಗ, ವಂತ, ಇಕ, ಅಳಿ, ತನ, ಇಕೆ, ಪೂ, ಮೇ, ಅಂತೆ, ಒಲ್, ತನಕ, ವರೆಗೆ, ಓಸುಗ, ಆಗಿ, ಓಸ್ಕರ ಇವೆಲ್ಲವೂ ಕೂಡ ತದ್ದಿತ ಪ್ರತ್ಯಯಗಳು. ನೋಡಿ, ಈ ತದ್ದಿತ ಪ್ರತ್ಯಯಗಳು ಯಾಕೆ ಕೇಳಿದ್ರೆ ಇವು ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ಬಂದು ಸೇರ್ತವೆ. ಸೊ ಆಗ ತದ್ದಿತಾಂತಗಳು ಆಗ್ತವೆ. ಸೊ ಈ ತದ್ದಿತಾಂತಗಳಲ್ಲಿ ಬೇರೆ ಬೇರೆ ರೀತಿಯ ತದ್ದಿತಾಂತಗಳು ಇದೆ. ಯಾವ್ದ್ಯಾವುದು? ತದ್ದಿತಾಂತ ನಾಮ ಇದೆ, ತದ್ದಿತಾಂತ ಭಾವನಾಮ ಇದೆ, ತದ್ದಿತಾಂತ ಅವ್ಯಯ ಇದೆ. ಹಾಗಾದ್ರೆ ತದ್ದಿತಾಂತ ನಾಮ ಅಂದ್ರೆ ಏನು? ವಾಟ್ ಈಸ್ ತದ್ದಿತಾಂತ ನಾಮ? ತದ್ದಿತಾಂತ ನಾಮ ಅಂದ್ರೆ ನಾಮಪದಗಳಿಗೆ ಈಗ, ಅಡಿಗ, ಕಾರ, ಕೋರ, ಗಾರ, ವಂತ, ವಾಳ, ಒಳ, ಅಳಿ, ಗುಳಿ, ಅರ, ಅನಯ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂಥ ಶಬ್ದಗಳಿಗೆ ತದ್ದಿತಾಂತ ನಾಮಗಳು ಅಂತ ಕರಿತೀವಿ. ಇಲ್ಲಿ ವ್ಯಕ್ತಿಗಳನ್ನ ಸೂಚಿಸುವಂತಹ ಒಂದು ಪದಗಳಾಗಿವೆ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇದನ್ನ ನೆನಪಿದ್ರೆ ನಿಮಗೆ ತದ್ದಿತಾಂತ ನಾಮ ಅಂತ ಗೊತ್ತಾಗತ್ತೆ. ಉದಾಹರಣೆಗೆ ಬಳೆಗಾರ, ಲೆಕ್ಕಿಗ, ಓಲೆಕಾರ, ಕೋಲುಕಾರ, ಸಾಲಗಾರ, ಹವಾಡಿಗ, ಕನ್ನಡಿಗ, ಗುಣವಂತ, ಲಂಚಕೋರ, ಹೂವಾಡಿಗ ಇವೆಲ್ಲವೂ ಕೂಡ. ಶ್ರೀಲಂಕಕ್ಕೆ ಬಂದರೆ ಬಳೆಗಾರ್ತಿ, ಕೋಲುಕಾರ್ತಿ, ಕನ್ನಡತಿ, ಸಿರಿವಂತೆ, ಒಕ್ಕಲಗಿತ್ತಿ, ಮಾಲೆಗಾರ್ತಿ ಇವೆಲ್ಲವೂ ಕೂಡ ತದ್ದಿತಾಂತ ನಾಮಗಳು. ಗಮನಿಸಿ, ಏನಿದು ವ್ಯಕ್ತಿಗಳನ್ನು ಸೂಚಿಸ್ತವೆ. ತದ್ದಿತಾಂತ ನಾಮಗಳು ಯಾರನ್ನ ಸೂಚಿಸುತ್ತೆ? ಇವೆಲ್ಲವೂ ಕೂಡ ವ್ಯಕ್ತಿಗಳು. ಬಳೆಗಾರ ಅಂದ್ರೆ ಅಥವಾ ಒಬ್ಬ ವ್ಯಕ್ತಿ, ಕೋಲುಕಾರ ಲೆಕ್ಕಿಗ ಲೆಕ್ಕನ್ನು ಮಾಡೋನು, ಸಾಲಗಾರ ಸಾಲವನ್ನು ಮಾಡಿದವನು, ಬುದ್ಧಿವಂತ ಬುದ್ಧಿಶಕ್ತಿ ಉಳ್ಳವನು, ಮಡಿವಾಳ ಮಡಿಯನ್ನು ಮಾಡುವವನು, ವಾಚಾಳಿ ತುಂಬ ಮಾತಾಡುವವನು, ಲಂಚಗುಳಿ ಲಂಚ ತಗೊಳ್ಳುವವನು ಎಲ್ಲವೂ ಕೂಡ ವ್ಯಕ್ತಿಗಳನ್ನು ಸೂಚಿಸ್ತಿರುತ್ತೆ ತದ್ದಿತಾಂತ ನಾಮ. ಇಷ್ಟು ನೆನಪಿದ್ರೆ ಸಾಕು. ಇನ್ನು ತದ್ದಿತಾಂತ ಅಂದ್ರೆ ಏನು? ತದ್ದಿತಾಂತ ಅಂದ್ರೆ ನಾಮಪದಗಳ ಮುಂದೆ ಭಾವಾರ್ಥಗಳಲ್ಲಿ ತನ, ಇಕೆ, ಪೂ, ಮೇ ತದ್ದಿತ ಪ್ರತ್ಯಯಗಳು ಸೇರಿಯಾಗುವ ಶಬ್ದಗಳು ತದ್ದಿತಾಂತ ಭಾವನಾಮಗಳು. ಭಾವನಾಮಗಳು ಇಲ್ಲಿ ವ್ಯಕ್ತಿಗಳ ಬಗ್ಗೆ ಇಲ್ಲ, ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಭಾವಗಳಿದಾವೆ. ಇಲ್ಲಿ ನೋಡಿ, ವ್ಯಕ್ತಿಯ ಸ್ಥಿತಿಯನ್ನು ನೆನಪಿಸುತ್ತೆ. ವ್ಯಕ್ತಿಯನ್ನ ನೆನಪಿಸೋದು ತದ್ದಿತಾಂತ ನಾಮ, ವ್ಯಕ್ತಿಯ ಸ್ಥಿತಿಯನ್ನು ನೆನಪಿಸೋದು ತದ್ದಿತಾಂತ ಭಾವನಾಮ. ನೋಡಿ, ಜಾಣತನ, ಚೆಲುವಿಕೆ, ಕಪ್ಪು, ಪೆರ್ಮೆ, ಸಿರಿತನ, ಜಾಣ್ಮೆ, ಹಿರಿಮೆ, ದೊಡ್ಡತನ, ಬಡತನ, ಹೊಸತನ ಇವೆಲ್ಲವೂ ಕೂಡ ತದ್ದಿತಾಂತ ಭಾವನಾಮಗಳು. ಇನ್ನು ತದ್ದಿತಾಂತ ಅವ್ಯಯಗಳು ಅಂದ್ರೆ ಏನು? ತದ್ದಿತಾಂತ ಅವ್ಯಯಗಳು ಅಂದ್ರೆ ನಾಮಪದಗಳ ಮುಂದೆ ಅಂತೆ, ಓಲ್, ಓಲು, ತನಕ, ವರೆಗೆ, ಇಂಥ, ಆಗಿ, ಓಸುಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂತಹ ತದ್ದಿತಾಂತ ಅವ್ಯಯಗಳು ಆಗಿದ್ದಾವೆ. ತದ್ದಿತಾಂತ ಅವ್ಯಯಗಳಾಗಿದ್ದಾವೆ.
ಉದಾಹರಣೆ ನೋಡೋಣ. ತದ್ದಿತಾಂತ ಅವ್ಯಯಗಳ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿದ್ರೆ ಅವು ಸೇರಲ್ಲ. ಉದಾಹರಣೆಗೆ ಚಂದ್ರನಂತೆ, ಚಂದ್ರನ ಓಲ್, ನನ್ನ ಓಲ್, ಮನೆಯ ಓಲ್, ಕರಡಿ ಓಲ್, ಮನೆಯ ತನಕ, ಶಾಲೆಯವರೆಗೆ, ಇವಳ ಮಟ್ಟಿಗೆ, ನನಗೋಸ್ಕರ, ಇವೆಲ್ಲವೂ ಕೂಡ ತದ್ದಿತಾಂತ ಅವ್ಯಯಗಳು. ಇನ್ನು ಕೃದಂತಗಳು. ಕೃದಂತಗಳನ್ನು ನೋಡ್ತಾ ಹೋದ್ರೆ ಕೃತ್ಪ್ರತ್ಯಯ ಸೇರ್ತವೆ. ಧಾತುಗಳಿಗೆ ಕೃತ್ಪ್ರತ್ಯಯ ಸೇರುವಂತಹ ಪದಗಳೇ ಕೃದಂತಗಳು. ಧಾತು ಅಂದ್ರೆ ಏನು? ಕ್ರಿಯಾಪದದ ಮೂಲ ರೂಪ. ನೆನಪಿರ್ಲಿ. ನಾಮಪದ ಮೂಲ ರೂಪಕ್ಕೆ ಏನಂತೀವಿ? ನಾಮ ಪ್ರಕೃತಿ ಅಂತೀವಿ. ನಾಮಪದದ ಮೂಲ ರೂಪ. ಕ್ರಿಯಾಪದಗಳನ್ನು ನೆನಪು ಮಾಡ್ಕೊಳ್ಳಿ. ಧಾತುಗಳಿಗೆ ಕೃತ್ಪ್ರತ್ಯಯಗಳು ಸೇರ್ತವೆ. ಓಡು, ತಿನ್ನು, ಬರೆ. ಇನ್ನು ಇಂಪಾರ್ಟೆಂಟ್ ಅಂಶಗಳು ಕೃದಂತಗಳ ವಿಧಗಳು. ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ. ಯಾವ ರೀತಿ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ ಇತ್ತು, ಅದೇ ಥರ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ ಇರುತ್ತೆ. ನೋಡಿ, ಇಲ್ಲಿ ತದ್ದಿತಾಂತಕ್ಕೆ ಕೃದಂತಕ್ಕೆ ಇರುವ ವ್ಯತ್ಯಾಸಗಳೇನೆಂದರೆ, ಕೃದಂತದಲ್ಲಿ ಕೃತ್ಪ್ರತ್ಯಯಗಳು ಸೇರಿ ಕೃದಂತ ಆಗ್ತವೆ. ಓಕೆನಾ? ಕೃದಂತ ನಾಮ. ಕೃದಂತ ನಾಮ ನೋಡಿ, ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಅ ಎಂಬ ಕೃತ್ಪ್ರತ್ಯಯ ಸೇರಿ ಆಗುವ ಪದಗಳು ಕೃದಂತ ನಾಮಗಳು. ಧಾತುವಿಗೂ ಕೃತ್ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರ್ಕೊಳ್ತವೆ. ಉದಾಹರಣೆಗೆ ಓಡುವ, ಓಡಿದ, ಓಡದ, ಈ ರೀತಿ. ವರ್ತಮಾನ ಕೃದಂತಗಳು ಯಾವುದು ನೋಡ್ತಾ ಹೋದ್ರೆ ಮಾಡುವ, ಓಡುವ, ಬಾಳುವ, ತೆರೆಯುವ, ತಿನ್ನುವ, ನಡೆಯುವ. ಭೂತ ಉತ್ತದಾವ ಅಂತ ನಾವಿಂದು ಕರಿತೀವಿ. ಭೂತ ಕೃದಂತ ಮಾಡಿದ, ಓಡಿದ, ಬಾಳಿದ, ಬರೆದ, ತಿಂದ, ನಡೆದ. ನಿಷೇಧದಲ್ಲಿ ಮಾಡದ, ಓಡದ, ಬಾಳದ, ಬರೆಯದ, ತಿನ್ನದ. ಇವು ನಿಷೇಧ ಕೃದಂತಗಳಾಗಿವೆ. ಇನ್ನು ಕೃದಂತ ಭಾವನಾಮಗಳು. ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ, ಇಗೆ, ಗೆ, ತಟ, ತ, ಟ ಇವುಗಳು ಸೇರಿ ಆಗುವಂಥ ಕೃತ್ಪ್ರತ್ಯಯಗಳು ಸೇರುವಂಥ ಕೃದಂತ ಭಾವನಾಮಗಳು. ಉದಾಹರಣೆಯಲ್ಲಿ ಕ್ರಿಯೆಯ ಭಾವ ಇರುತ್ತಿಲ್ಲಿ. ಓಡುವುದರ ಭಾವ ಓಟ, ಬಾಳುವುದರ ಭಾವ ಬಾಳುವಿಕೆ, ಅಂಜುವುದರ ಭಾವ ಅಂಜಿಕೆ, ಉಡುವುದರ ಭಾವ ಉಡುಗೆ, ಈ ರೀತಿ. ನಗುವುದು, ನೆನಪು, ಹೊಲಿಗೆ, ಮಾಟ, ನಡೆತ, ಕೊರೆತ, ನೋಟ, ಬರೆಯುವಿಕೆ, ನಂಬಿಗೆ, ತೊಡುಗೆ, ತಿನ್ನುವುದು, ಇವೆಲ್ಲವೂ ಕೂಡ ಕೃದಂತ ಭಾವನಾಮಗಳು. ಇನ್ನು ಕೃದಂತ ಅವ್ಯಯಗಳನ್ನು ನೋಡ್ತಾ ಹೋದ್ರೆ ಧಾತುಗಳ ಮೇಲೆ ಉತ್ತ, ಅದೆ, ದರೆ, ಅಲು, ಅಲಿಕೆ, ಈ, ಆ, ದು ಪ್ರತ್ಯಯಗಳು ಸೇರಿ ಆಗುವಂಥ ಕೃದಂತ ಅವ್ಯಯಗಳು. ಉದಾಹರಣೆಗೆ ಕೃದಂತಾವ್ಯಗಳ ನಂತರ ವಿಭಕ್ತಿ ಪ್ರತ್ಯಯ ಹತ್ತೋದಿಲ್ಲ, ಸೇರಲ್ಲ. ಉದಾಹರಣೆಗೆ ನೋಡಿ, ಮಾಡುತ್ತಾ, ಮಾಡದೆ, ಮಾಡಲು, ಮಾಡಲಿಕ್ಕೆ, ಮಾಡು, ಮಾಡಿ, ಬರೆದು, ತಿಂದು, ನೋಡುತ್ತಾ, ತಿನ್ನುತ್ತಾ, ಬರೆದೆ, ನೋಡಲು, ಕೇಳಿ, ಕೇಳಲಿಕ್ಕೆ, ನೋಡು, ಮಾಡುತ್ತಾ, ನಡೆಯುತ್ತಾ, ಓಡಿ, ಇವೆಲ್ಲವೂ ಕೂಡ ಕೃದಂತ ಅವ್ಯಯಗಳು. ಮಾದರಿ ಪ್ರಶ್ನೆಗಳನ್ನು ನೋಡೋಣ ನೇರವಾಗಿ. ಮಾದರಿ ಪ್ರಶ್ನೆಗಳು. ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ. ವರ್ತಮಾನ ಕೃದಂತ ನಾಮ. ಬರೆಯುವ, ಬರೆದ, ಬರೆಯದ, ಬರೆಹ, ಇವೆಲ್ಲವೂ ಕೂಡ. ಬರೆದ ಅನ್ನೋದು ಭೂತ ಕೃದಂತ, ಬರೆಯದ ಅನ್ನೋದು ನಿಷೇಧ ಕೃದಂತ, ಬರಹ ಅನ್ನೋದು ಕೃದಂತ ಅಲ್ಲ. ನೋಟ ಎಂಬುದು ಈ ವ್ಯಾಕರಣ ಅಂಶವಾಗಿದೆ. ಸರಿಯಾದ ಉತ್ತರ ಕೃದಂತ ಭಾವನಾಮ. ನೋಡುವುದರ ಭಾವ, ನೋಟ. ಇವುಗಳಲ್ಲಿ ಕೃದಂತಾವ್ಯಯಕ್ಕೆ ಉದಾಹರಣೆಯಾಗಿರುವಂಥ ಪದ ಯಾವುದು? ಸರಿಯಾದ ಉತ್ತರ ಮಾಡಲಿಕ್ಕೆ. ಕೃದಂತ ಅವ್ಯಯ. ತದ್ದಿತಾಂತ ನಾಮಕ್ಕೆ ಉದಾಹರಣೆ ಹೇಳಿ ಅಂತ ಹೇಳಿದ್ದಾರೆ. ಸರಿ ಉತ್ತರ ಬಳೆಗಾರ. ತದ್ದಿತಾಂತ ನಾಮ ಆಗಲೇ ಹೇಳಿದ್ವಿ, ತದ್ದಿತಾಂತ ನಾಮ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ಕೃದಂತ ನಾಮ ಯಾವುದು? ಇದೊಂದು ಕೃದಂತ ನಾಮ. ಸರಿಯಾದ ಉತ್ತರ ಓಡುವ. ಈ ಕೆಳಗಿನ ಪದಗಳಲ್ಲಿ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಯಾವುದು? ಸರಿ ಉತ್ತರ ಬಡತನ. ತದ್ದಿತಾಂತ ನಾಮಪದ ಯಾವುದು? ಸರಿ ಉತ್ತರ ವಾಚಾಳಿ. ತದ್ದಿತಾಂತ ಅವ್ಯಯ ಯಾವುದು? ಸರಿಯಾದ ಉತ್ತರ ತದ್ದಿತಾಂತ ಅವ್ಯಯ. ನೋಡಿ ಇಲ್ಲಿ ಮಾಲೆಗಾರ್ತಿ, ನೋಟ, ಶಾಲೆಯವರೆಗೆ, ಜಾಣತನ. ತದ್ದಿತಾಂತ ಅವ್ಯಯ ಜಾಣತನ. ಮೊದಲ ಎರಡು ಪದಗಳಿಗೆ ಇರುವಂತಹ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಉತ್ತರವನ್ನು ಬರೆಯಿರಿ. ನೆನಪು ಅನ್ನೋದು ಕೃದಂತ ಭಾವನಾಮ. ಹಿರಿಮೆ ಅನ್ನೋದೇನು? ಸೊ ಹಿರಿಮೆ ಅನ್ನೋದು
ತದಿತಾಂತ ಭಾವನಾಮ. ತದಿತಾಂತ ಭಾವನಾಮ. ಸಿರಿತನ ಅನ್ನೋದು ತದಿತಾಂತ ಭಾವನಾಮವಾದರೆ ಮಾಟ ಅನ್ನೋದೇನು? ಮಾಟ ಅನ್ನೋದು ಕೃದಂತ ಭಾವನಾಮ. ಕೃದಂತ ಭಾವನಾಮ. ನಡೆಯುತ್ತಾ ಅನ್ನೋದು ಕೃದಂತಾವ್ಯಯ ಆದರೆ ಪಟ್ಟಣದವರೆಗೆ ಅನ್ನೋದೇನು? ಪಟ್ಟಣದವರೆಗೆ ಅನ್ನೋದು ತದಿತಾಂತ ಅವ್ಯಯ. ತದಿತಾಂತ ಅವ್ಯಯ. ಓಡುವುದರ ಭಾವ ಓಟ, ನೆನೆಯುವುದರ ಭಾವ ಸರಿ ಉತ್ತರ ನೆನಪು. ಬಳೆಗಾರ ಬಳೆಗಾರ್ತಿ, ಒಕ್ಕಲಿಗ ಒಕ್ಕಲಗಿತ್ತಿ. ಒಕ್ಕಲಗಿತ್ತಿ. ಅಂಜಿಕೆ ಕೃದಂತ ಭಾವನಾಮ ಆದರೆ ಜಾಣ್ಮೆ ಅನ್ನೋದು ಜಾಣ್ಮೆ ಅನ್ನೋದು ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ. ಬಾಳಿದ ಅನ್ನೋದು ಭೂತ ಕೃದಂತ ಆದರೆ ಓಡದ ಅನ್ನೋದು ನಿಷೇಧ ಕೃದಂತ. ಸ್ನೇಹಿತರೆ, ಇದಿಷ್ಟು ತದ್ದಿತಾಂತ ಮತ್ತು ಕೃದಂತಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳು, ಪ್ರಮುಖ ಅಂಶಗಳು. ನೆಕ್ಸ್ಟ್ ಚಾಪ್ಟರ್ಗಳನ್ನ ದ್ವಿರುಕ್ತಿಗಳು. ದ್ವಿರುಕ್ತಿಗಳು ಒಂದು ಪದ ಎರಡೆರಡು ಬಾರಿ ಉಪಯೋಗಿಸೋದಕ್ಕೆ ದ್ವಿರುಕ್ತಿ ಅಂತೀವಿ. ಒಂದು ಪದ ಭಾಗವನ್ನು ಎರಡೆರಡು ಸಾರಿ ಉಪಯೋಗಿಸೋದಕ್ಕೆ ಅದೇ ದ್ವಿರುಕ್ತಿ ಅಂತೀವಿ. ದ್ವಿ ಎಂದರೆ ಎರಡು, ಉಕ್ತಿ ಅಂದರೆ ಮಾತು. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಪದವನ್ನು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡ್ತೀವಿ. ಇದುವೇ ದ್ವಿರುಕ್ತಿ. ದ್ವಿರುಕ್ತಿಗಳಿಗೆ ಉದಾಹರಣೆ ನೋಡ್ತಾ ಹೋಗಿ ಬೇಗ ಬೇಗ. ಹೌದೌದು, ನಿಲ್ಲು ನಿಲ್ಲು, ಬಂದೆ ಬಂದೆ, ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು, ಮನೆ ಮನೆಗಳಲ್ಲಿ, ಕೇರಿ ಕೇರಿಗಳಲ್ಲಿ. ಅದೇ ಪದ ರಿಪೀಟ್ ಆಗುತ್ತೆ. ಬನ್ನಿ ಬನ್ನಿ, ಹಬ್ಬಬ್ಬ, ಆಹಾ ಬೇಡ ಬೇಡ, ನಡೆ ನಡೆ, ಸಾಕು ಸಾಕು, ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ, ಓಡು ಓಡು, ನಡೆ ನಡೆ, ಓಡಿ ಓಡಿ, ಈಗೀಗ, ಇವೆಲ್ಲವೂ ಕೂಡ ಇರುವಂಥ ಎಲ್ಲ ಪದಗಳು ಕೂಡ ದ್ವಿರುಕ್ತಿ ಪದಗಳಾಗಿವೆ. ನೋಟ್ ಮಾಡ್ಕೊಳ್ಳಿ. ತಿರುವಿ ನೋಡಿ, ತಿರುವಿ ತಿರುವಿ, ಇದು ಯಾವುದು ಕೇಳಿದ್ರೆ ದ್ವಿರುಕ್ತಿದ್ದು. ಬೆನ್ನತ್ತಿ ಬೆನ್ನತ್ತಿ ಬೆನ್ನತ್ತಿ, ಸುಡು ಸುಡು, ಇವೆಲ್ಲವೂ ಕೂಡ. ಇನ್ನು ಜೋಡು ನುಡಿಗಳು ಅಂದರೆ ಏನು? ಒಂದು ಪದದ ಜೊತೆಗೆ ಪ್ರಾಸಕ್ಕಾಗಿ ಮತ್ತೊಂದು ಪದ ಬಳಸ್ತೀವಿ ಸುಮ್ಮನೆ, ಆ ಪದಕ್ಕೆ ಜೋಡಿ ಪದ ಅಂತೀವಿ. ಉದಾಹರಣೆಗೆ ಸತಿಪತಿ, ಕೆನೆ ಮೊಸರು, ಹಾಲ್ ಜೇನು, ಮಕ್ಕಳು ಮರಿ, ಸೊಪ್ಪು ಸದೆ, ಬಟ್ಟೆ ಬರೆ, ಬಿಳಿ ಹೊಳೆ, ಕರಿ ನರೆ, ಮನೆ ಮಠ, ಇವೆಲ್ಲ. ಇನ್ನು ಮಾತಿಗೊಂದು ಗೀತು, ಇದಕ್ಕೆ ಪ್ರತಿಧ್ವನಿ ಶಬ್ದ ಅಂತ ಕರಿತೀವಿ. ಸುಮ್ಮನೆ ಹೇಳೋದು ಇವು. ಮಾತಿಗೊಂದು ಗೀತು. ಕಾಫಿ ಗೀಫಿ, ಹಣ ಗಿಣ, ಹುಳು ಹುಪ್ಪಡಿ, ಪುಸ್ತಕ ಗಿಸ್ತಕ, ದೇವರಿಗಿವರು, ಹಾಲು ಗಿಲು, ಇವು. ಇನ್ನು ಅನುಕರಣಾವ್ಯಯಗಳು. ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಅನುಕರಣಾವ್ಯಯಗಳು ಅಂತ ಕರಿತೀವಿ. ಧ್ವನಿ ವಿಶೇಷಗಳು ಇವು. ಧ್ವನಿಯನ್ನು ಅನುಕರಣೆ ಮಾಡೋದು. ಚಟ ಚಟ, ಚಟ ಚಟ, ಒಗ್ಗರಣೆ ಹೆಂಗೆ ಹಾಕಿದ್ರು, ಚಟ ಚಟ ಅಂತೇಳಿ, ಆ ರೀತಿ. ಚಟ ಚಟ, ದಗ ದಗ, ಗುಳುಗುಳು, ಸರಸರ, ಜಳ ಜಳ, ಘಮ ಘಮ, ಕರಕರ, ರೊಯ್ಯನೆ, ದಡ ದಡ, ಗುಜು ಗುಜು, ಜುಳು ಜುಳು, ಲಕ ಲಕ, ಚುರು ಚುರು, ಸುಯ್ಯನೆ, ಪಟ ಪಟ, ಪಳಪಳ, ಧಡ ಡಡ, ಚುಮು ಚುಮು. ದ್ವಿರುಕ್ತಿಗೂ ಮತ್ತು ಅನುಕರಣಾವ್ಯಕ್ಕೂ ವ್ಯತ್ಯಾಸ ನೋಡ್ಕೊಳ್ಳಿ. ಅನುಕರಣಾವ್ಯಯ ಧ್ವನಿಯನ್ನು ಅನುಕರಣೆ ಮಾಡುತ್ತೆ. ತತ್ಸಮ ತದ್ಭವಕ್ಕೆ ಹೋಗೋಣ. ತತ್ಸಮ ತದ್ಭವದಲ್ಲಿ ಸಂಸ್ಕೃತದಿಂದ ನೇರವಾಗಿ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮ. ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬಳಸಿದ್ರೆ ಅದು ತದ್ಭವ. ತತ್ಸಮ ತದ್ಭವ ತುಂಬಾ ಇಂಪಾರ್ಟೆಂಟ್. ನೋಡ್ತಾ ಹೋಗಿ. ಗ್ರಹ ಗರ, ವಸಂತ ಬಸಂತ, ಸಿರಿ ಶ್ರೀ, ಚಂದ್ರ ಚಂದಿರ, ಕಾವ್ಯ ಕಬ್ಬ, ಶಶಿ ಸಸಿ, ಅಂಕುಶ ಅಂಕುಶ, ವರ್ಷ ವರುಷ, ಶಿರ ಸಿರ, ಕಲಸ ಕಳಶ, ವಿದ್ಯಾಧರ ಬಿಜ್ಜೋದರ, ವೈಶಾಖ ಬೇಸಿಗೆ, ದ್ಯೂತ ಜೂಜು, ವಂದ್ಯ ಬಂಜೆ, ಅರ್ಕ ಎಕ್ಕ, ಚಿರ ಸೀರೆ, ಕುಟಾರ ಕುಡಲಿ, ಪಾದುಕ ಹಾವಿಗೆ, ವಂಶ ಬಂಚ, ಸ್ಥಾನ ತಾಣ, ತಪಸ್ವಿ ತವಸಿ, ದೃಷ್ಟಿ ದಿಟ್ಟಿ, ಕಾರ್ಯ ಕಜ್ಜ, ವ್ಯಯ ಬಿಯ, ಯಶ ಜಶ, ಪಟ್ಟಣ ಪತ್ತನ, ಸಂದೇಹ ಸಂದೇಯ, ಪಕ್ಷಿ ಹಕ್ಕಿ, ವ್ಯಾಪಾರಿ ಬೇಹಾರಿ, ಕೋಕಿಲ ಕೋಗಿಲೆ, ಯುಗ ಜುಗ, ಅಂಕಣ ಅಂಗಳ, ಬಣ್ಣ ವರ್ಣ, ಬ್ರಹ್ಮ ಬೊಮ್ಮ, ಯುದ್ಧ ಜುದ್ಧ, ಆರ್ಯ ಅಜ್ಜ, ಪ್ರಸಾದ ಹಸಾದ, ಧಾತೃ ದಾತಾರ,
ಪ್ರತಿಹಾರಿ ಪಡೆಯಿರಿ, ಕವಿ ಕಬ್ಬಿಗ, ವೀರ ಬೀರ, ಯಜ್ಞ ಜನ್ನ, ರಾಜ ರಾಯ, ವಿಜ್ಞಾನ ಭಿನ್ನಾಣ, ವಿಜ್ಞಾಪನೆ ಭಿನ್ನಃ, ಸುದೆ ಸುದೆ, ದಿಶೆ ದಿಶ, ಶುನಕ ಸುನಗ, ಸಾಮಂತ ಸಾವಂತ, ತಟ ತಡಿ, ಅಡವಿ ಅಟವಿ, ಅಟವಿ ಅಡವಿ, ಮುಖಶಾಲೆ ಮೊಗಸಾಲೆ, ಅಮೃತ ಅಮರ್ದು, ಪುಣ್ಯ ಹೂನ್ಯ, ಭಕ್ತ ಬಕುತ, ದೀಪಿಕಾ ದೀವಿಗೆ, ಧರ್ಮ ಧಮ್ಮ. ಇವೆಲ್ಲವೂ ಕೂಡ ತತ್ಸಮ ತದ್ಭವ ಪದಗಳು. ಈಗ ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಈಗೀಗ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಸರಿ ಉತ್ತರ ದ್ವಿರುಕ್ತಿ. ಈಗ ಈಗ ಅನುಕರಣವ್ಯಯ ಅಲ್ಲ, ಇದು ನೆನ್ಪು ಮಾಡ್ಕೊಳ್ಳಿ. ಅನುಕರಣವ್ಯಯ ಅಂದರೆ ಧ್ವನಿಯನ್ನ ಅನುಕರಣೆ ಮಾಡೋದು. ಈ ಪದಗಳಲ್ಲಿ ದ್ವಿರುಕ್ತಿ ಯಾವುದು? ಸರಿಯಾದ ಉತ್ತರ ಬೇಗ ಬೇಗ. ಅನುಕರಣವ್ಯಯಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಧಗ ಧಗ. ಬೆಂಕಿ ಹೆಂಗೆ ಉರಿತಿತ್ತು ಕೇಳಿದ್ರೆ ಶಬ್ದವನ್ನು ಅನುಕರಣೆ ಮಾಡೋದು ಧಗ ಧಗ ಅಂತ. ಜೋಡು ನುಡಿಗೆ ಉದಾಹರಣೆ ಏನು? ಸರಿಯಾದ ಉತ್ತರ ಸತಿ ಪತಿ. ಅಮೃತ ಪದದ ತದ್ಭವ ರೂಪ ಏನು? ಅಮೃತ, ಅಮರ್ದು, ಅಮರ್ದು. ಬೆನ್ನ ಬೆನ್ನತ್ತಿ, ಇದು ಯಾವ ವ್ಯಾಕರಣಾಂಶ? ಸರಿ ಉತ್ತರ ಇದು ದ್ವಿರುಕ್ತಿ. ಮೊದಲೆರಡು ಪದಕ್ಕೆ ಸರಿಯಾದಂತೆ ಮೂರನೇ ಪದವನ್ನು ಸರಿಹೊಂದಿಸಿ. ವಿಜ್ಞಾನ ಭಿನ್ನ, ವ್ಯಾಪಾರಿ ಬೇಹಾರಿ, ನೋಟ್ ಮಾಡ್ಕೊಳ್ಳಿ, ಇದು ತತ್ಸಮ ತದ್ಭವ, ಬೇಹಾರಿ. ವಂಶ ಬಂಚ, ಚೀರ ಸೀರೆ, ಇದು ಕೂಡ ತತ್ಸಮ ತದ್ಭವ. ಕರಿ ನರೆ ಅನ್ನೋದು ಜೋಡು ನುಡಿ. ಇರುಳು ಇರುಳು ಅನ್ನೋದು, ಇರುಳು ಇರುಳು ಅನ್ನೋದು ಏನು ಹಾಗಾದ್ರೆ? ಇರುಳು ಇರುಳು ಅನ್ನೋದು ದ್ವಿರುಕ್ತಿ, ಇರುಳು ಇರುಳು. ಹಾಲ್ ಜೇನು ಜೋಡು ನುಡಿ. ಗುಜು ಗುಜು ಅನ್ನೋದೇನು? ಗುಜು ಗುಜು ಅನುಕರಣವ್ಯಯ. ಅಲ್ಲಿ ಗುಜು ಗುಜು ಮಾಡಬೇಡ್ರಿ ಅಂತೀವಲ್ಲ ಆ ಥರ. ನಟ್ಟ ನಡುವೆ ದ್ವಿರುಕ್ತಿ. ಕರಿ ನರೆ, ಕರು ನರೆ ಜೋಡಿ ನುಡಿ. ಕಟ್ಟ ಕಡೆಗೆ, ಕಡೆಗೆ ಪ್ಲಸ್ ಕಡೆಗೆ. ಮೊತ್ತ ಮೊದಲು, ಮೊತ್ತ ಮೊದಲು, ಮೊದಲು ಮೊದಲು. ನಮೋ ನಮೋ ಅನ್ನೋದು ದ್ವಿರುಕ್ತಿ. ಧೀರ ಶೂರ ಅನ್ನೋದು, ಧೀರ ಶೂರ ಅನ್ನೋದೇನು? ಇದು ಜೋಡು ನುಡಿ. ಕಾವ್ಯ ಕಬ್ಬ, ಬೇಹಾರಿ ವ್ಯಾಪಾರಿ. ಯುದ್ಧ ಜುದ್ಧ, ಪ್ರಸಾದ ಹಸಾದ. ಸ್ನೇಹಿತರೆ, ಇದು ಬಹಳ ಪ್ರಮುಖವಾಗಿ ಇರುವಂತಹ ಕನ್ನಡದ ವ್ಯಾಕರಣಾಂಶಗಳು. ಮುಂದಿನ ಭಾಗದಲ್ಲಿ ಉಳಿದಂತಹ ವ್ಯಾಕರಣಾಂಶಗಳನ್ನು ನೋಡ್ತಾ ಹೋಗೋಣ. ಅನ್ಯದೇಶಿ ಪದ, ಗ್ರಾಂಥಿಕ ರೂಪ, ವಾಕ್ಯ ಪ್ರಕಾರ, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯ, ಲೇಖನ ಚಿಹ್ನೆ, ಅವ್ಯಯ, ನಾಮಪದ, ಕ್ರಿಯಾಪದ, ಹೊಸಗನ್ನಡದ ರೂಪ, ಛಂದಸ್ಸು, ಅಲಂಕಾರ, ಇವೆಲ್ಲವನ್ನ ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ ಕವರ್ ಮಾಡ್ತೀವಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ TET ಪರೀಕ್ಷೆಗಾಗಿ ಮತ್ತು ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಟೀಚರ್ಸ್ ಅಪಾಯಿಂಟ್ಮೆಂಟ್ಗಾಗಿ ನಮ್ಮ ಚಾನಲಲ್ಲಿ ವಿಶೇಷವಾದ ಸರಣಿಗಳನ್ನು ಶುರು ಮಾಡಿದ್ದೀವಿ. ಈ ಸರಣಿಗಳ ವಿಶೇಷತೆ ಏನಂತ ಕೇಳಿದ್ರೆ, ಈ ಸರಣಿಗಳಲ್ಲಿ ಇತಿಹಾಸ ಸರಣಿ ಇದೆ, ಭೂಗೋಳ ಸರಣಿ ಇದೆ, ಸಂವಿಧಾನ ಸರಣಿ ಇದೆ, ವಿಶೇಷವಾಗಿ ವಿಜ್ಞಾನ ಸರಣಿ ಇದೆ, ಅರ್ಥಶಾಸ್ತ್ರ ಸರಣಿ ಇದೆ. ಸೊ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಎಲ್ಲ ಸರಣಿಗಳು 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಕೊಟ್ಟಿದ್ದೀವಿ. ಸೊ ಈ ಸರಣಿಗಳನ್ನು ಒಮ್ಮೆ ಹೋಗಿ ವಿಸಿಟ್ ಮಾಡಿ. 100% ನಿಮಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ಗಳ ವಿಡಿಯೋ ಕೂಡ ಇದು ಲಭ್ಯ ಇದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.